ಆನೇಕಲ್ ತಾಲೂಕಿನ ಹೆಬ್ಗೋಡಿ ಸಮೀಪದ ಬಾಂಗ್ಲಾಪೇಟೆಯಲ್ಲಿರುವ ಶ್ರೀ ಸಾಯಿ ಸರ್ವೋದಯ ಯೋಗ ಕೇಂದ್ರದ ಆವರಣದಲ್ಲಿ ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ಸಂಸ್ಥಾಪಕಾಧ್ಯಕ್ಷರಾದ ಶ್ರೀ ಶಾಮಣ್ಣ ಸ್ವಾಮಿಗಳ ನೇತೃತ್ವದಲ್ಲಿ ಗುರು ಪೂರ್ಣಿಮಾ ಮಹೋತ್ಸವವು ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಸಾಯಿ ಸರ್ವೋದಯ ಸೇವಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ರಾಮಣ್ಣ ಸ್ವಾಮೀಜಿಗಳಿಗೆ ಭಕ್ತರು ಪಾದಪೂಜೆ ನೆರವೇರಿಸಿ ಗೌರವಪೂರ್ವಕವಾಗಿ ಗುರುವಂದನೆ ಸಲ್ಲಿಸಿದರು. ಇನ್ನು ಗುರುಪೂರ್ಣಿಮಾ ಮಹೋತ್ಸವ ಅಂಗವಾಗಿ ಭಜನೆ, ಗಣಹೋಮ, ಬಾಬಾ ಹೋಮ, ಗುರು ಭಜನೆ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ನಿರೂಪಣೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಆದೂರು ಪ್ರಕಾಶ್ ರವರು ನೆರವೇರಿಸಿಕೊಟ್ಟರು. ಇನ್ನು ಕಾರ್ಯಕ್ರಮದಲ್ಲಿ ಎಸ್ಎಸ್ವೈನ ಆಚಾರ್ಯರಾದ ಮಾತಾಜಿ ಶಾಂತಕುಮಾರಿ ಅಮ್ಮರವರು ಮತ್ತು ಶ್ರೀ ಸಾಯಿ ಸರ್ವೋದಯ ಯೋಗ ಫೌಂಡೇಶನ್ನ ಪದಾಧಿಕಾರಿಗಳು, ಯೋಗ ಶಿಕ್ಷಕರು, ಗುರು ಭಕ್ತರು, ಯೋಗ ಬಂಧುಗಳು, ಸದ್ಭಕ್ತರು ಮತ್ತು ಸಾಧಕರು ಮತ್ತು ಭಕ್ತರು ಭಾಗವಹಿಸಿದ್ರು.
ನಡೆಯುವುದು ನಿನ್ನ ಚಿತ್ತವೇ ಗುರುವೇ, ನಡೆಯುವುದು ನಿನ್ನ ಚಿತ್ತವೇ. ಏನು ಹೇಳಲಿ ಏನು ಕೇಳಲಿ, ನಡೆಯುವುದು ನಿನ್ನ ಚಿತ್ತವೇ ಗುರುವೇ, ನಡೆಯುವುದು ನಿನ್ನ ಚಿತ್ತವೇ. ಏನು ಹೇಳಲಿ ಏನು ಕೇಳಲಿ, ನಡೆಯುವುದು ನಿನ್ನ ಚಿತ್ತವೇ ಗುರುವೇ, ನಡೆಯುವುದು ನಿನ್ನ ಚಿತ್ತವೇ. ಈ ಲೋಕದಲ್ಲಿ ಇರುವಾಗ ನನಗೆ, ಈ ಲೋಕದಲ್ಲಿ ಇರುವಾಗ ನನಗೆ, ಈ ಲೋಕದಲ್ಲಿ ಇರುವಾಗ ನನಗೆ, ಈ ಲೋಕದಲ್ಲಿ ಇರುವಾಗ ನನಗೆ, ನೀಯೆಲ್ಲ ಮೊರೆ ಹಾಲಿಸು ಗುರುವೇ, ನೀಯೆಲ್ಲ ಮೊರೆ ಹಾಲಿಸು ಗುರುವೇ, ನೀಯೆಲ್ಲ ಮೊರೆ ಹಾಲಿಸು ಗುರುವೇ, ನೀಯೆಲ್ಲ ಮೊರೆ ಹಾಲಿಸು. ಏನು ಹೇಳಲಿ ಏನು ಕೇಳಲಿ, ನಡೆಯುವುದು ನಿನ್ನ ಚಿತ್ತವೇ ಗುರುವೇ, ನಡೆಯುವುದು ನಿನ್ನ ಚಿತ್ತವೇ ಗುರುವೇ, ನಡೆಯುವುದು ನಿನ್ನ ಚಿತ್ತವೇ. ಈ ಲೋಕವೆಲ್ಲ ದೂರಾಗಲು, ಈ ಲೋಕವೆಲ್ಲ ದೂರಾಗಲು, ಈ ಲೋಕವೆಲ್ಲ ದೂರಾಗಲು, ಈ ಲೋಕವೆಲ್ಲ ದೂರಾಗಲು, ನೀಯನ್ನ ಕೈಯ ಬಿಡದಿರು ಗುರುವೇ, ನೀಯನ್ನ ಕೈಯ ಬಿಡದಿರು, ನೀಯನ್ನ ಕೈಯ ಬಿಡದಿರು
ಗುರುವೇ ನಡೆಯುವುದು ನಿನ್ನ ಚಿತ್ತವೇ ಗುರುವೇ ನಡೆಯುವುದು ನಿನ್ನ ಚಿತ್ತವೇ ಗುರುವೇ ನಡೆಯುವುದು ನಿನ್ನ ಚಿತ್ತವೇ ಗುರುವೇ ನಡೆಯುವುದು ನಿನ್ನದೇ ಬಾಬಾ ನಿನ್ನ ಒಂದು ಸಾರಿ ನೋಡಲು ನನಗೆ ಆಸೆ ಬಾಬಾ ನಿನ್ನ ಒಂದು ಸಾರಿ ನೋಡಲು ನನಗೆ ಆಸೆ ಸದಾ ನಿನ್ನ ಧ್ಯಾನವನ್ನು ಮಾಡಲು 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 ನನಗೆ ಆಸೆ ಬಾಬಾ ನಿನ್ನ ಒಂದು ಸಾರಿ ನೋಡಲು ನನಗೆ ಆಸೆ ಬಾಬಾ ನಿನ್ನ ಒಂದು ಸಾರಿ ನೋಡಲು ನನಗೆ ಆಸೆ ಸದಾ ನಿನ್ನ ಧ್ಯಾನವನ್ನು ಮಾಡಲು ನನಗೆ ಆಸೆ ಸದಾ ನಿನ್ನ ಧ್ಯಾನವನ್ನು ಮಾಡಲು ನನಗೆ ಆಸೆ ತಾಯಿ ಬಂದು ಬಳಗ ನೀನೆ ಅಂದುಕೊಂಡೆ ತಂದೆ ತಾಯಿ ಬಂದು ಬಳಗ ನೀನೆ ಅಂದುಕೊಂಡೆ ತಂದೆ ತಾಯಿ ಬಂದು ಬಳಗ ನೀನೆ ಅಂದುಕೊಂಡೆ ತಂದೆ ತಾಯಿ ಬಂದು ಬಳಗ ನೀನೆ ಅಂದುಕೊಂಡೆ ನನ್ನ ಬಾಳ ದಾರಿಯಲ್ಲಿ ಗುರುವೆ 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 ಅಂದುಕೊಂಡೆ ಬಾಬಾವನ ಒಂದು ಸಾರಿ ನೋಡಲು ನನಗೆ ಆಸೆ ಸದಾ ನಿನ್ನ ಜ್ಞಾನವನ್ನು ಮಾಡಲು ನನಗೆ ಆಸೆ ಬಾಬಾವಿನ ಒಂದು ಸಾರಿ ನೋಡಲು ನನಗೆ ಆಸೆ ಸದಾ ನಿನ್ನ ಜ್ಞಾನವನ್ನು ಮಾಡಲು ನನಗೆ ಆಸೆ ಬಾಬಾ ಸಾಯಿ ಬಾಬಾ ಬಾಬಾ ಸಾಯಿ ಬಾಬಾ ಬಾಬಾ ಸಾಯಿ ಬಾಬಾ ಬಾಬಾ ಸಾಯಿ ಬಾಬಾ ನನಗೆ ಶಾಂತಿಯನ್ನು ನೀಡು ನನ್ನ ತಂದೆ ನನ್ನ ಮನಗೆ ಶಾಂತಿಯನ್ನು ನೀಡು ನನ್ನ ತಂದೆ ನನಗೆ ಶಾಂತಿಯನ್ನು ನೀಡು ನನ್ನ ತಂದೆ ನನ್ನ ಮನಗೆ ಶಾಂತಿಯನ್ನು ನೀಡು ನನ್ನ ತಂದೆ ನನ್ನ ಮನದ ಮಂದಿರದಲ್ಲಿ ನೀನು ನಿಲ್ಲು 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 ತಂದೆ ಬಾಬಾವಿನ ಒಂದು ಸಾರಿ ನೋಡಲು ನನಗೆ ಆಸೆ ಸದಾ ನಿನ್ನ ಜ್ಞಾನವನ್ನು ಮಾಡಲು ನನಗೆ ಆಸೆ ಬಾಬಾವಿನ ಒಂದು ಸಾರಿ ನೋಡಲು ನನಗೆ ಆಸೆ ಸದಾ ನಿನ್ನ ಜ್ಞಾನವನ್ನು ಮಾಡಲು ನನಗೆ ಆಸೆ ಬಾಬಾ ಸಾಯಿ ಬಾಬಾ ಬಾಬಾ ಸಾಯಿ ಬಾಬಾ ಬಾಬಾ ಸಾಯಿ ಬಾಬಾ ಬಾಬಾ ಸಾಯಿ ಬಾಬಾ ಬಾಳ ದಾರಿಯಲ್ಲಿ ದಾರಿ ದೀಪ ನೀನು ನನ್ನ ಬಾಳ ದಾರಿಯಲ್ಲಿ ದಾರಿ ದೀಪ ನೀನು ನನ್ನ ದಾರಿಯಲ್ಲಿ ದಾರಿ ದೀಪ ನೀನು ನನ್ನ ಬಾಳ ದಾರಿಯಲ್ಲಿ ದಾರಿ ದೀಪ ನೀನು ನನ್ನ ಮನದ ಮಂದಿರದಲ್ಲಿ 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 ದೀಪ ನೀನು ಬಾಬಾಜಿನ ಒಂದು ಸಾರಿ ನೋಡಲು ನನಗೆ ಆಸೆ ಸದಾ ನಿನ್ನ ಜ್ಞಾನವನ್ನು ಮಾಡಲು ನನಗೆ ಆಸೆ ಬಾಬಾಜಿನ ಒಂದು ಸಾರಿ ನೋಡಲು ನನಗೆ ಆಸೆ ಸದಾ ನಿನ್ನ ಜ್ಞಾನವನ್ನು ಮಾಡಲು ನನಗೆ ಆಸೆ ಬಾಬಾ ಸಾಯಿ ಬಾಬಾ ಬಾಬಾ ಸಾಯಿ ಬಾಬಾ ಬಾಬಾ ಸಾಯಿ ಬಾಬಾ ಬಾಬಾ ಸಾಯಿ ಬಾಬಾ ನನ್ನ ಜೊತೆಯವರೆಗೂ ತಂದೆ ನನ್ನ ಕೊನೆಯವರೆಗೂ ಜೊತೆಯಲ್ಲಿರು ತಂದೆ ನಿನ್ನ ಪಾದ ಪದ್ಮದಲ್ಲಿ ಫಲವ ನೀಡು 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 ತಂದೆ ಬಾಬಾ ನಿನ್ನ ಒಂದು ಸಾರಿ
वासे साई राम शांति वासे साई राम शांति वासे साई राम शांति वासे साई राम अल्लाह ईश्वर साई राम अल्लाह ईश्वर साई राम भक्ति पुरी के हे भगवान भक्ति पुरी के हे भगवान अल्लाह ईश्वर साई राम अल्लाह ईश्वर साई राम भक्ति पुरी के हे भगवान भक्ति पुरी के हे भगवान दया करो दया करो दया करो दया करो हे भगवान दया करो हे भगवान दया करो दया करो हे करो दया करो दया करो हे भगवान दया करो हे भगवान हरि राम हरि राम हरि राम हरि राम हे राम सुंदर राम हे राम सुंदर राम श्री साई द्वार कमाई शांति वासी साई राम श्री साई द्वार कमाई शांति वासी साई राम हरि राम हरि राम हे राम सुंदर राम हरि राम हरि राम हे राम सुंदर राम हे राम सुंदर राम हे राम जय गुरुदेवा जय गुरु दत्तात्रेय जय गुरु दत्तात्रेय जय गुरु दत्तात्रेय जय गुरुदेवा जय गुरुदेवा जय गुरु दत्तात्रेय जय गुरुदेवा जय गुरुदेवा जय गुरु दत्तात्रेय जय गुरु दत्तात्रेय जय गुरु दत्तात्रेय ತಂದೆಯು ನೀನೇ ತಾಯಿಯು ನೀನೇ ಜೈ ಗುರು ದತ್ತಾತ್ರೇಯ ತಂದೆಯ ನೀನೇ ತಾಯಿಯು ನೀನೇ ಜೈ ಗುರು ದತ್ತಾತ್ರೇಯ ತಂದು ನೀನೇ ಬೆಳಗವು ನೀನೇ ಜೈ ಗುರು ದತ್ತಾತ್ರೇಯ ತಂದು ನೀನೇ ಬೆಳಗವ ನೀನೇ ಜೈ ಗುರು ದತ್ತಾತ್ರೇಯ ಜೈ ಗುರುದೇವ ಜೈ ಗುರುದೇವ ಜೈ ಗುರು ದತ್ತಾತ್ರೇಯ जय गुरु दत्तात्रेय जय गुरुदेव जय गुरुदेव जय गुरु दत्तात्रेय जय गुरु दत्तात्रेय ಸಿದ್ಧಿಯೋಗದಲ್ಲಿ ನಡೆಯುಗ ನಾನು ಜೈ ಗುರು ದತ್ತಾತ್ರೇಯ ಸಿದ್ಧಿಯೋಗದಲ್ಲಿ ನಡೆಯುಗ ನಾನು ಜೈ ಗುರು ದತ್ತಾತ್ರೇಯ ನಿತ್ಯ ಧ್ಯಾನದಲ್ಲಿ ಬರೆಯುವ ನೀನು ಜೈ ಗುರು ದತ್ತಾತ್ರೇಯ ನಿತ್ಯ ಧ್ಯಾನದಲ್ಲಿ ಬರೆಯುವ ನಾನು ಜೈ ಗುರು ದತ್ತಾತ್ರೇಯ ಜೈ ಗುರುದೇವ ಜೈ ಗುರುದೇವ ಜೈ ಗುರು ದತ್ತಾತ್ರೇಯ ಜೈ ಗುರು ದತ್ತಾತ್ರೇಯ ಜೈ ಗುರುದೇವ ಜೈ ಗುರುದೇವ ಜೈ ಗುರು ದತ್ತಾತ್ರೇಯ ಜೈ ಗುರು ದತ್ತಾತ್ರೇಯ ನೀರು ಜೈ ಗುರು ದತ್ತಾತ್ರೇಯ ಜೈ ಗುರು ದತ್ತಾತ್ರೇಯ ನಿನ್ನಯ ಪಾದಕ್ಕೆ ನಮಕನ ನಾನು ಜೈ ಗುರು ದತ್ತಾತ್ರೇಯ ನಿನ್ನಯ ಪಾದಕ್ಕೆ ನಮಕನ ನಾನು ಜೈ ಗುರು ದತ್ತಾತ್ರೇಯ ನನ್ನಯ ಹೃದಯದಿ ನೆಲೆಸಿದೆ ನೀನು ಜೈ ಗುರು ದತ್ತಾತ್ರೇಯ ನನ್ನಯ ಹೃದಯದಿ ನೆಲೆಸಿದೆ ನೀನು ಜೈ ಗುರು ದತ್ತಾತ್ರೇಯ ಜೈ ಗುರುದೇವ ಜೈ ಗುರುದೇವ ಜೈ ಗುರು ದತ್ತಾತ್ರೇಯ ಜೈ ಗುರು ದತ್ತಾತ್ರೇಯ ಜೈ ಗುರುದೇವ ಜೈ ಗುರುದೇವ ಜೈ ಗುರು ದತ್ತಾತ್ರೇಯ ಜೈ ಗುರು ದತ್ತಾತ್ರೇಯ ಜೈ ಗುರುದೇವ ಜೈ ಗುರುದೇವ ಜೈ ಗುರು ದತ್ತಾತ್ರೇಯ ಜೈ ಗುರು ದತ್ತಾತ್ರೇಯ ಜೈ ಗುರುದೇವ ಜೈ ಗುರುದೇವ ಜೈ ಗುರುದೇವ
करुणासागर भगवान विश्वेश्वर प्रेम सागर ऋषि प्रभाकर करुणासागर भगवान विश्वेश्वर प्रेम सागर ऋषि प्रभाकर भक्ति सागर भगवान विश्वेश्वर आनंद सागर ऋषि प्रभाकर नमो गुरुदेवा नमो नमो गुरुदेवा नमो नमो गुरुदेवा नमो नमो गुरुदेवा श्री राम रूपा भगवान विश्वेश्वर श्री कृष्ण रूपा ऋषि प्रभाकर श्री राम रूपा भगवान विश्वेश्वर श्री कृष्ण रूपा ऋषि प्रभाकर ओंकार रूपा भगवान विश्वेश्वर सत्य स्वरूपा ऋषि प्रभाकर नमो नमो गुरुदेवा नमो नमो गुरुदेवा नमो नमो गुरुदेवा श्रीमन्नारायण 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 सूर्यनारायण चन्द्रनारायण सूर्यनारायण चन्द्रनारायण सूर्यनारायण चन्द्रनारायण सूर्यनारायण चन्द्रनारायण ब्रह्मनारायण विष्णुनारायण ब्रह्मनारायण विष्णुनारायण ब्रह्मनारायण विष्णुनारायण ब्रह्मनारायण विष्णुनारायण श्रीमन्नारायण 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 हरिनारायण गुरुनारायण देवनारायण गुरुनारायण देवनारायण
शिरडी यात्रा चेयरा शिरडी साई द्वारकमाई तोडू नीडै उंडनु राई 121 జీవితంలో ఒకసారైనా షిరిడి యాత్ర చేయరా జీవితంలో ఒకసారైనా షిరిడి యాత్ర చేయరా షిరిడి సాయి ద్వారకమాయి తోడు నీడై ఉండనురా షిరిడి సాయి ద్వారకమాయి తోడు నీడై ఉండనురా సర్వమానికి ఏకరా షిరిడి సాయి బోధనరా शिरडी साई बोधनरा सबका मालिक एकरा शिरडी साई बोधनरा जीवितंलो ఒకసారైనా शिरडी यात्रा చేయరా शिरडी साई ద్వారకమాయి తోడు నీడై ఉండనురా सबका मालिक एकरा शिरडी साई बोधनरा सबका मालिक एकरा शिरडी साई बोधनरा शिरडी साई आलयं सर्व जगत की शुभोदयं 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 ఆచరణాల సేవలలో సాయి నాథుని పూజించరా ఆచరణాల సేవలలో సాయి నాథుని పూజించరా షిరిడి సాయి ఆలయం సర్వ జగతికి శుభోదయం షిరిడి సాయి ఆలయం సర్వ జగతికి సాయి బోధనరా सबका मालिक एकरा शिरडी साई बोधनरा కుల మత భేదం వద్దు అని అందరి దైవం ఒక్కటని 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 సాయి చెప్పిన సత్యమురా సర్వం సాయిని సేవించరా సాయి చెప్పిన సత్యమురా సర్వం సాయిని సేవించరా सबका मालिक एकरा शिरडी साई बोधनरा सबका मालिक एकरा शिरडी साई बोधनरा ప్రార్థన చేసే పెదవులు కన్నా సాయం చేసే చేతులు విన్నా ప్రార్థన చేసే పెదవులు విన్నా సాయం చేసే చేతులు విన్నా ప్రార్థన చేసే పెదవులు కన్నా సాయం చేసే చేతులు విన్నా ప్రార్థన చేసే పెదవులు కన్నా సాయం చేసే చేతులు విన్నా నీదను నాదను స్వార్థము వీడే పరోపకారము చేయరా నీదను నాదను స్వార్థము వీడే పరోపకారము చేయరా सबका मालिक एकरा शिरडी साई बोधनरा सबका मालिक एकरा शिरडी साई बोधनरा వేద శక్తియే గురుపీఠం వేద సారముల సందేశం 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 జ్ఞాన జ్యోతియే షిరిడి క్షేత్రం దర్శించినతో జన్మ ధన్యమో జ్ఞాన జ్యోతియే షిరిడి క్షేత్రం దర్శించినతో జన్మ ధన్యమో
జీవితంలో ఒకసారైనా తిరిగియాలా వేళరా చెల్లి సాయి భారతమాయి తోడు నీడై ఉండగా చెల్లి సాయి భారతమాయి తోడు నీడై ఉండగా కరుణామయ గురు కరుణామయ కరుణామయ గురు ప్రేమమయ దయామయ గురు కరుణామయ కరుణామయ గురు ప్రేమమయ గురు పాదవనం విరదే కంటే గురువిಗೆ ಸಮನಾಗಿಲ್ಲಂತೆ ಗುರು ಪಾದವನಂ ವಿರದೇ ಕಂಡೆ ಗುರುವಿಗೆ ಸಮನಾಗಿಲ್ಲಂತೆ ಗುರು ಪಾದವನಂ ವಿರದೇ ಕಂಡೆ ಗುರುವಿಗೆ ಸಮನಾಗಿಲ್ಲಂತೆ ಗುರು ಪಾದವನಂ ವಿರದೇ ಕಂಡೆ ಗುರುತೆಯು ತನಗಿರಬೇಕಂತೆ ಗುರುವಿಗೆ ತಾನಿರಬೇಕಂತೆ ಗುರುತೆಯು ತನಗಿರಬೇಕಂತೆ ಗುರುವಿಗೆ ತಾನಿರಬೇಕಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಪಾಪಿಗೆ ಸಾಧು ಗುರುವಂತೆ ದುರ್ಮಾರ್ಗಿಗೆ ಕಾಣಲು ಗುರುವಂತೆ ಪಾಪಿಗೆ ಸಾಧು ಗುರುವಂತೆ ದುರ್ಮಾರ್ಗಿಗೆ ಕಾಣಲು ಗುರುವಂತೆ ಗುಣಿಯರಿ ಗುಣಿಯನ್ನು ತಾಮರಂತೆ ಗುಹರಿಗೆ ಎಂದು ಸಿಗನಂತೆ ಗುಡಿಯಲ್ಲಿ ಗುರಿಯರು ತಾನಂತೆ ಗುಹರಿಗೆ ಎಂದು ಸಿಗನಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಸಾಧನೆಯಾಗುವುದು ಗುರು ಕರುಣೆಯ ಧನ್ಯನ ಮಾಡುವುದು ಸೇವೆಯ ಸಾಧನೆಯಾಗುವುದು ಗುರು ಕರುಣೆಯ ಧನ್ಯನ ಮಾಡುವುದು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಶರಣಾಗತನನು ಕಾಯುವನು ಪರಮಾನಂದವನ್ನು ಬೆಸುವನು ಶರಣಾಗತನನು ಕಾಯುವನು ಪರಮಾನಂದವನ್ನು ಬೆಸುವನು ನಿಜ ಭಕ್ತರಿಗೆ ಗುರುವಾಗುವನು ಭವಗಳರಿಯ ಸಾಧುರಿಂದ ದುರಹಂಕಾರಿಗೆ ಸಾಧಿಗಂಧ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಸಾಯೀಶ್ವರನು ಅರುಣಂತು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಸಾಯೀಶ್ವರನು ಅರುಣಂತು ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಅಚ್ಯುತ ಅನಂತ
ಗುರುವೇ ಅಚ್ಯುತಾನಂದ ಶ್ರೀ ಗುರುವೇ ಶಿರಡಿ ಸಾಯಿಯು ನೀ ಗುರುವೇ ಗುರು ಸಾಯೀಶ್ವರ ಮಾಡಿರುವೆ ಕರ ಜೋಡಿಸಿ ಶಿರವಾಗಿರುವೆ ಗುರು ಸಾಯೀಶ್ವರ ಮಾಡಿರುವೆ ಕರ ಜೋಡಿಸಿ ಶಿರವಾಗಿರುವೆ ದಯಾಮಯ ಶ್ರೀರಾಮಚಂದ್ರ ವಿಠಲ ಜಯ ಪ್ರಭು ರಾಮಚಂದ್ರ ವಿಠಲ ಜಯ ಪ್ರಭು ರಾಮಚಂದ್ರ ವಿಠಲ ಶ್ರೀರಾಮಚಂದ್ರ ವಿಠಲ ಶ್ರೀರಾಮಚಂದ್ರ ವಿಠಲ ಜಯ ಪ್ರಭು ರಾಮಚಂದ್ರ ವಿಠಲ ಜಯ ಪ್ರಭು ರಾಮಚಂದ್ರ ವಿಠಲ ಗೋವಿಂದ ವಿಠಲ ಗೋಪಾಲ ವಿಠಲ ಗೋವಿಂದ ವಿಠಲ ಗೋಪಾಲ ವಿಠಲ ಗೋವಿಂದ ವಿಠಲ ಗೋಪಾಲ ವಿಠಲ ಗೋವಿಂದ ವಿಠಲ ಗೋಪಾಲ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ 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 ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಗೋವಿಂದ ಕೃಷ್ಣ ವಿಠಲ ವೇಣುಗೋಪಾಲ ಕೃಷ್ಣ ವಿಠಲ ಗೋವಿಂದ ಕೃಷ್ಣ ವಿಠಲ ವೇಣುಗೋಪಾಲ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಮಾಗಮೇತ್ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಂ ದೇವಾವಶಿಷ್ಯತೆ ಓಂ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ರಾಷ್ಟ್ರದೇವೋ ಭವ ವಿಶ್ವದೇವೋ ಭವ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜೈ ಗುರುದೇವ ದತ್ತಾತ್ರೇಯ शरणागतं गुरुवे स्वागतं गुरुवे शरणागतं गुरुवे माता पिता गुरुपिता गुरुवे बंधु सखा गुरुवे स्वागत शरणागतं गुरुवे स्वागतं गुरुवे शरणागतं गुरुवे स्वागतं गुरुवे शरणागतं गुरुवे ब्रह्म विष्णु गुरुवे महेश्वर गुरुवे ब्रह्म विष्णु गुरुवे महेश्वर गुरुवे स्वागतं सुस्वागतं शरणागतं गुरुवे ओम स्वागतं सुस्वागतं शरणागतं गुरुवे स्वागतं गुरुवे शरणागतं गुरुवे स्वागतं गुरुवे
ಆತನಿಗೆ ಒಂದು ಪುಸ್ತಕವನ್ನು ಓದಿ ಹೇಳ್ತಕ್ಕಂಥದ್ದಲ್ಲ. ಗುರು ಅಂತಂದ್ರೆ ಪುಸ್ತಕವನ್ನು ಓದಿ ಹೇಳ್ತಕ್ಕಂಥವ್ರಲ್ಲ. ಅವರ ಅನುಭವಗಳನ್ನ ಈ ಸಮಾಜಕ್ಕೆ ದಾರಿ ಎರೆದು ತನ್ನ ಅನುಭವದ ಮೂಲಕ ಈ ಸಮಾಜಕ್ಕೆ ಪಾಠ ಹೇಳ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಗುರು ಅಂತಕ್ಕಂಥದ್ದು ನಾವು ಓದ್ಕೊಂಡು ಇವ್ರು ಹೆಂಗಪ್ಪ ಅಂತಂದ್ರೆ ತನ್ನ ಕಣಗಳಲ್ಲೂ ಕೂಡ ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನ, ಅನುಭವವನ್ನ, ಉತ್ಸಾಹವನ್ನ, ಚಿಲುಮೆಯನ್ನ ಅಡಗಿಸಿಕೊಂಡಿರ್ತಕ್ಕಂಥ ಗುರು ಅಂತಕ್ಕಂಥದ್ದು. ನಾನು ಈಗ ಈ ಪ್ರಾರ್ಥನೆಯಲ್ಲಿ ಒಂದು ಸಾಲನ್ನ ಕೇಳ್ತೀನಿ. ಅದನ್ನ ನಮ್ಮ ಈ ಕಬೀರರು ಬಹಳ ಚೆನ್ನಾಗಿ ಹೇಳ್ತಾರೆ. ಹೆಂಗ್ ಹೇಳ್ತಾರಪ್ಪ ಅಂತಂದ್ರೆ, ಕೇಳಿಸ್ಕೋಬೇಕು. ಹೆಂಗ್ ಹೇಳ್ತಾರಪ್ಪ ಅಂತಂದ್ರೆ, ಗೋವಿಂದ ಮತ್ತೆ ಗುರು ಒಂದೇ ಒಂದು ಕಡೆ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಯಾರಿಗೆ ನಾವು ಶರಣಾಗಬೇಕು ಅಂತೇಳಿ ಹೇಳ್ತಾರೆ ನಮ್ಮ ಕಬೀರ್ ಅಂತಂದ್ರೆ, ಮೊದಲು ಗುರುವಿಗೆ ಶರಣಾಗಬೇಕು ಅಂತ ಹೇಳ್ತಾರೆ. ಮೊದಲು ಗುರುವಿಗೆ ಶರಣಾದ್ರೆ ನಿನಗೆ ಮುಕ್ತಿ ಬರ್ತದೆ ಅಂತಕ್ಕಂಥ ಮಾತನ್ನ ಕಬೀರ್ ಹೇಳ್ತಾರೆ. ಯಾಕೆ ಅಂತಂದ್ರೆ ಈ ಲೋಕದ ಸಾರವನ್ನ, ಈ ಲೋಕದ ಭವಬಂಧನಗಳನ್ನ ಜನಕ್ಕೆ ಪರಿಚಯ ಮಾಡಿಕೊಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂತಂದ್ರೆ ಅದು ಗುರುವಿಗೆ ಇರ್ತದೆ. ಹಾಗಾಗಿ ನೀನು ಗುರುವಿಗೆ ಶರಣಾದ್ರೆ ಮಾತ್ರ ನಿನಗೆ ಮುಕ್ತಿ ದೊರೆಯುತ್ತದೆ ಅಂತಕ್ಕಂಥದ್ದು ಕಬೀರ್ ಹೇಳ್ತಾರೆ. ನಮ್ಮ ರಾಜ್ಯದಲ್ಲಿ ಅದನ್ನ ಕನಕದಾಸರು ಹೇಳ್ತಾರೆ, ಗುರುವಿಗೆ ಗುಲಾಮನಾಗದ ಹೊರತು ದೊರೆಯದನ್ನ ಮುಕ್ತಿ ಅಂತಕ್ಕಂಥ ಮಾತು. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದಂದ್ರೆ, ಇವತ್ತು ಗುರುವಿಗೆ ಎಷ್ಟು ಜನ ನಾವೆಲ್ಲರೂ ಗುಲಾಮರಾಗಿದ್ದೀವಿ, ಗುರುವಿನ ಮಾರ್ಗದರ್ಶನದಲ್ಲಿ ಎಷ್ಟು ಜನ ಇದ್ದೀವಿ ನಾವು ಇವತ್ತು ಅಂತಕ್ಕಂಥ ಯಕ್ಷ ಪ್ರಶ್ನೆ. ಬದಲೇ ನನಗೆ ಬೆಳಗ್ಗೆ ರೋಮಾಂಚನ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಬೆಳಿಗ್ಗೆ ಯಾವುದೋ ಒಂದು ಸ್ವಿಚ್ ಬೋರ್ಡು ಕಿಟ್ಟೋಗಿತ್ತು. ಆ ಕಿಟ್ಟೋಗಿದ್ದು ತಗೊಂಡು ರಿಪೇರಿ ಮಾಡ್ಸ್ಕೊಂಡ್ ಬರ್ಬೇಕಂತ ಹೋಗಿದ್ದೆ. ಬಹುಶಃ ಒಂದು 9:30 ಗಂಟೆ ಇರಬೇಕು. ಒಂದು ಸೇಟು ಅಂದ್ರೆ ಮಾರವಾಡಿ ಅಂಗಡಿಯಲ್ಲಿ ನಿಂತಿದ್ದೀನಿ. ಒಂದು ಪುಟ್ಟ ಮಗು ಬಂತು. ಬಹುಶಃ 2 ರಿಂದ 2.5 ವರ್ಷ ಇರ್ಬೋದು ಆ ಮಗುಗಷ್ಟೇ. ಅವ್ರ ತಾತ ಹೋಗಿ ಕರ್ಕೊಂಡ್ ಬಂದು ಆ ಮಗು ಅಂಗಡಿಯ ಬಾಗಿಲು ಬಂದ ತಕ್ಷಣ ಆ 2.5 ವರ್ಷ ಮಗು ಆ ಬಾಗಿಲಿಗೆ ಹಣೆಯನ್ನ ಕಾಯಿಸಿ ನಮಸ್ಕಾರ ಮಾಡಿದಾಗ ನಿಜಕ್ಕೂ ಬಹಳ ರೋಮಾಂಚಕ ಆಗುತ್ತೆ. ನಮ್ಮ ಮನೆಗಳಂತ ಸಂಸ್ಕಾರ ಇದೆಯಾ? ನಮ್ಮ ಮನೆಗಳಂತ ಸಂಸ್ಕಾರ ನಾವು ಕಂಡೇ ಇಲ್ಲ. ಡಿಗ್ರಿಗಳು ಓದಿರ್ತಾರೆ, ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸನ ಮಾಡಿರ್ತಾರೆ. ಅಂತ ಸಂಸ್ಕಾರವನ್ನು ನಾನು ಇದುವರೆಗೂ ನೋಡಲೇ ಇಲ್ಲ. ನನ್ನ ಗುರುಗಳಿಗೆ ಒಂದು ಒಪ್ಪಿಸಿದ್ದೀನಿ ನಾನು. ಏನಂತಪ್ಪ ಅಂತಂದ್ರೆ, ಒಂದು ಹೆಣ್ಣು ಮಗಳಿಗೆ 1.5 ಲಕ್ಷ ಸಂಬಳ. 1.5 ಲಕ್ಷ ಸಂಬಳ. ಆ ಹೆಣ್ಮಗಳು ತನ್ನ ತಾಯಿ ಮನೆಗೆ ಬಂದ್ಬಿಟ್ಟಿದ್ದಾಳೆ, ಗಂಡನ ಬಿಟ್ಬಿಟ್ಟು. ಏನಂತ ಹೇಳ್ತಾರೆ ಗೊತ್ತಾ ಹೆಣ್ಮಗಳು? ನಾನು ಹೋಗಲ್ಲ, ಆ ಕಾಲು ತೊಳೆದೇ ಇರ್ತಕ್ಕಂಥ ಅತ್ತೆಗೆ ಹೋಗಿ ನಾನು ಸೇವೆ ಮಾಡಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. 1.5 ಲಕ್ಷ ಸಂಬಳವನ್ನ ತೆಗೆದುಕೊಂಡಂತ ಒಂದು ಹೆಣ್ಮಗಳು. ಅಂದ್ರೆ ನಮ್ಗೆ ಶಿಕ್ಷಣ ಈ ರೀತಿ ಕಲ್ಸ್ಕೊಟ್ಬಿಟ್ಟಿದೆ. ನಮ್ಗೆ ಈ ರೀತಿ ಶಿಕ್ಷಣ ನಮ್ಗೆ ಈ ರೀತಿ ಕಲ್ಸ್ಕೊಟ್ಬಿಟ್ಟಿದೆ. ಊರ್ಲೊಂದು ಎಲ್ಲೋ ಒಂದ್ ಕಡೆ ಕೇಳಿಸ್ಕೊಂಡಿದ್ ಮಾತು. ಇವತ್ತು ನಮಗೆ ಶಾಲೆಗೆ ಹೋಗಿ ಮಕ್ಕಳಿಗೆ ಕೆಟ್ಟೋಗ್ಬಿಟ್ಟಿದೆ ಅಂತಕ್ಕಂಥ, ಶಾಲೆಗೆ ಹೋಗಿ ನಮ್ಮ ಮಕ್ಕಳಿಗೆ ಕೆಟ್ಟೋಗ್ಬಿಟ್ಟಿದಾರ ಅಂತಕ್ಕಂಥ ಮಾತು ನಮ್ಮ ಟಿವಿ ಬಿದ್ದಾಗ ಶಾಲೆಗೆ ಮಕ್ಕಳಿಗೆ ಕಳಿಸೋದು ಬೇಡ ಅಂತಕ್ಕಂಥದ್ದು. ಯಾಕೆಂತಂದ್ರೆ ನಮ್ಮ ನಡುವೆ ಬರೀ ಅಂಕಗಳು, ಮಾರ್ಕ್ಸ್. ಆಯ್ತು, ಮಾರ್ಕ್ಸ್ ಆದ್ಮೇಲೆ ಹೇಳು ಉದ್ಯೋಗ. ಅದಾದ್ಮೇಲೆ ಹಣ. ಆಮೇಲೆ ಎಣ ಹಣ ಆದ್ಮೇಲೆ ಬರೀ ಹಣನೇ, ಬೇರೆ ಇನ್ನೇನಿಲ್ಲ. ಯಾವ ಮನೆಗಳಲ್ಲಿ ನೆಮ್ಮದಿ ಇದೆ? ಯಾವ ಮನೆಗಳಲ್ಲಿಲ್ಲ ನೆಮ್ಮದಿ ಇರ್ತಕ್ಕಂಥದ್ದು ಇಲ್ಲಿ ಗುರುವಿನ ಪಾದದಲ್ಲಿ ಮಾತ್ರ. ಗುರುವಿನ ಪಾದದಲ್ಲಿ ಮಾತ್ರ ಇಂಥ ಒಂದು ಸತ್ಸಂಗಗಳಲ್ಲಿ, ಇಂಥ ಒಂದು ಭಜನೆ ಮಂದಿರಗಳಲ್ಲಿ, ಇಂಥ ಒಂದು ಧ್ಯಾನ ಮಂದಿರಗಳಲ್ಲಿ ನಾವೆಲ್ಲ ಸೇರಿದಾಗ ನಿಜಕ್ಕೂ ನಾವೆಲ್ಲರೂ ಬೆನ್ನೆಲಾಗ್ತೀವಿ. ನಾವೆಲ್ಲರೂ ಕೂಡ ಒಂದು ಮುಕ್ತಿಯಡೆಗೆ ನಾವು ಪ್ರಯಾಣವನ್ನ ಮಾಡ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಅಂತ ಒಂದು ಮಾತುಗಳನ್ನ ನಮಗೆ ಆಡಲಿಕ್ಕೆ ನಮ್ಮ ಮಾತೃ ಸ್ವರೂಪಿಯಾಗಿ ವಿಶೇಷವಾದ ದಿನ. ಏನಪ್ಪಾ ಅಂತ ವಿಶೇಷತೆ ಅಂತಂದ್ರೆ, ಗುರು ಪೌರ್ಣಮಿ ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಆ ಗುರು ಪೌರ್ಣಿಮೆಯ ಮಹತ್ವ ಏನು ಅನ್ನೋದನ್ನ ಸ್ವಲ್ಪ ಆಳವಾಗಿ ನಾವು ಹೋಗಿ ತಿಳ್ಕೊಳ್ಳೋದು. ಯಾಕೆ ಅಂತಂದ್ರೆ, ಯಾಕೆ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದ್ರೆ, ನಮ್ಮ ದೇಶದ ಹಿರಿಮೆ ಎಂತಹ ಮಹತ್ವವಾದ ಹಿರಿಮೆಯನ್ನ ಹೊಂದಿದೆ ನಮ್ಮ ದೇಶ ಅನ್ನೋದಕ್ಕೆ ನಮ್ಮ ಋಷಿಗಳು, ಯತಿಗಳು, ಮಠಾಧಿಪತಿಗಳು, ಸಿದ್ಧ ಪುರುಷರು ಇವರೆಲ್ಲರೂ ಮಾಡಿರ್ತಕ್ಕಂತಹ ಒಂದು ಸಾಧನೆ ಇದೆಯಲ್ಲ, ಅವರೆಲ್ಲರೂ ಹಿಮಾಲಯ ಶಿಖರಗಳವರು. ಅದರ ಕೆಳಗಡೆ ಇರ್ತಕ್ಕಂಥ ಒಂದು ಸಾಸಿವೆ ಕಾಡುಗಳಷ್ಟೇ, ಸಾಸಿವೆ ಕಾಡುಗಳಷ್ಟೇ. ಏನಪ್ಪ ಈ ಒಂದು ವಿಶೇಷತೆ?
ಗುರು ಪೌರ್ಣಮಿಯ ವಿಶೇಷತೆ ಏನಪ್ಪ ಅಂತಂದ್ರೆ, ಈ ಗುರು ಪೌರ್ಣಮಿ ಯಾವಾಗ ಬರುತ್ತೆ ಅಂತಂದ್ರೆ ಆಷಾಢ ಮಾಸದ ಚೈತ್ರ ಪೌರ್ಣಮಿಯನ್ನು ಬರುತ್ತೆ. ವಿಶೇಷ ಏನಂತಹ ವಿಶೇಷತೆ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಮಳೆ ಶುರುವಾಗೋದಿಕ್ಕೂ ಈ ಗುರು ಪೌರ್ಣಮಿಗೂ ತುಂಬಾ ಹತ್ತಿರವಾದ ಅವಿನಾಭಾವ ಸಂಬಂಧ ಇದೆ. ಯಾವಾಗ ಮಳೆಗಾಲ ಮುಂಗಾರು ಮಳೆ ಸ್ಟಾರ್ಟ್ ಆಗುತ್ತೋ ಸುಮಾರು 4 ತಿಂಗಳುಗಳ ಕಾಲ, ಅದಕ್ಕೆ ಚಾತುರ್ಮಾಸ ಅಂತ 4 ತಿಂಗಳು. ಆ ಸಮಯದಲ್ಲಿ ಬೋರ್ಗರಿತ ಹರಿತಾ ಇರ್ತಕ್ಕಂತಹ ನದಿಗಳು ಜೋರಾಗಿ ಮಳೆ ಬೀಳೋದು, ಓಡಾಡ್ತಾ ಇದ್ರು ನಮ್ಮ ಋಷಿಮುನಿಗಳೆಲ್ಲರೂ. ಆ ಸಂದರ್ಭದಲ್ಲಿ ಎಲ್ಲರೂ ಒಂದು ಕಡೆ ಸೇರಿ ಒಂದು ಮಹತ್ವಪೂರ್ಣವಾದ ವಿಚಾರಧಾರೆಯನ್ನ ನಾವು ಮಾಡೋಣ ಅಂತ ಹೇಳಿಬಿಟ್ಟು ಗುರು ಪೌರ್ಣಮಿ ಒಂದು ಪ್ರಾರಂಭ ಮಾಡಿ, ಅದಕ್ಕೆ ನಾವು ಗುರು ಪೌರ್ಣಮಿ ಅಂತಾನು ಹೇಳ್ತೀವಿ, ವ್ಯಾಸ ಪೌರ್ಣಮಿ ಅಂತಾನು ಹೇಳ್ತೀವಿ. ಇದರ ಮೂಲ ಕರ್ತೃ ಯಾರಪ್ಪ ಅಂತಂದ್ರೆ ವ್ಯಾಸ ಮಹರ್ಷಿ. ಇವರೆಲ್ಲರೂ ಕೂಡ ಒಂದು ಕಡೆ ಸೇರ್ತಾರೆ. ಋಷಿಗಳು, ಯತಿಗಳು, ಸಿದ್ಧರು, ಸಿದ್ಧ ಪುರುಷರು, ಮಠಾಧಿಪತಿಗಳೆಲ್ಲರೂ ಒಂದು ಕಡೆ ಸೇರೋರು. ಒಂದು ಕಡೆ ಸೇರಿ ಏನ್ ಮಾಡೋರು ಅವರು ಅಂತಂದ್ರೆ, ಧರ್ಮ ಗ್ರಂಥಗಳನ್ನ ತಗೊಂಡು ಅದನ್ನ ತರ್ಕ ವಿತರ್ಕಗಳನ್ನ ಮಾಡಿ, ಜ್ಞಾನ ಬೋಧನೆಯನ್ನ ಮಾಡಿ, ಅದರ ಸಾರಾಂಶವನ್ನ ತಗೊಂಡು 4 ತಿಂಗಳುಗಳ ಕಾಲ ಚರ್ಚೆಯಲ್ಲೇ ಭಾಗವಹಿಸಿ ಎಲ್ಲರೂ ಸೇರೋರು, ಅವರ ಶಿಷ್ಯ ವೃಂದವನ್ನು ಸೇರಿಸಿಕೊಳ್ಳೋರು, ಎಲ್ಲರೂ ಈ ರೀತಿಯಲ್ಲಿ ಭಾಗವಹಿಸಿ ತರ್ಕ ವಿತರ್ಕಗಳನ್ನ ಮಾಡಿಕೊಂಡು ಆ ಜ್ಞಾನ ಬೋಧನೆಯನ್ನ ಹೇಗೆ ಸಂಕ್ಷಿಪ್ತವಾಗಿ ಜನರಿಗೆ ತಿಳಿಸೋದಂಗೆ ಹೇಗೆ ಅದನ್ನ ಪರಿವರ್ತನೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸಾಧನೆ ಮಾಡ್ತಾರೆ. ಅದು ಸುಮಾರು 4 ತಿಂಗಳ ಕಾಲ. ಆ ನಂತರ ಸೀಮೋಲ್ಲಂಘನ ಅಂತ ಮಾಡೋದು, ಸೀಮೆಯನ್ನ ಉಲ್ಲಂಘನೆ ಮಾಡಿ ಅವರವರ ಊರುಗಳಿಗೆ ಹೋಗ್ತಾರೆ. ಇದರಲ್ಲಿ ವ್ಯಾಸ ಪೌರ್ಣಮಿ ಅಂತ ಯಾಕಂತೀವಿ ಅಂತಂದ್ರೆ, ಇದಕ್ಕೆ ಮೂಲ ಕರ್ತೃ ವೇದವ್ಯಾಸ. ವೇದ ವ್ಯಾಸ ಅಂತ ಯಾಕೆ ಅಂತಂದ್ರೆ, ನಮ್ಮ ದೇಶದ ಇತಿಹಾಸವನ್ನ ತಿಳಿಸ್ಕೊಳ್ಳೋದು ವೇದಗಳು. ಆ ವೇದಗಳು ಮೊದಲು ಹೇಗಿತ್ತಪ್ಪ ಅಂತಂದ್ರೆ, ಒಳ್ಳೆಯ ಕಾಡಿನಂಗೆ ಬೆಳ್ಕೊಂಡು ಯಾರು ಅದನ್ನ ಸಾಧನೆ ಮಾಡಕ್ಕಾಗ್ತಾ ಇರಲಿಲ್ಲ, ಕಾಡಿನ ರೂಪದಲ್ಲಿ ಬೆಳ್ಕೊಂಡು. ಆಗ ವೇದವ್ಯಾಸರು ಏನು ಮಾಡಿದ್ರು ಅಂತಂದ್ರೆ, ಅದನ್ನ 4 ಭಾಗಗಳಾಗಿ ವಿಂಗಡಿಸಿದ್ರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದಗಳಾಗಿ ವಿಂಗಡಿಸಿದ್ರು. ಆ ವೇದಗಳನ್ನ ವಿಂಗಡಿಸಿದ ಮಾತ್ರನೇ ಅಲ್ಲ, 4 ಜನರ ಅದಕ್ಕೆ ಶಿಷ್ಯರನ್ನ ತಯಾರು ಮಾಡಲು ಒಂದೊಂದು ವೇದವನ್ನ ಒಬ್ಬರಿಗೆ ಕೊಟ್ಟು, ಪೈಲ, ಜೈಮುನಿ, ವೈಶಂಪಾಯನ, ಸುಮಂತ ಅಂತ 4 ಜನ ಶಿಷ್ಯರನ್ನ ತಯಾರು ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ವೇದವನ್ನ ಕೊಟ್ಟು ಹೇಗೆ ಅದನ್ನ ಬೈಫರ್ಫಿಕೇಶನ್ ಮಾಡಿದ್ದಾರೆ ಅಂತಂದ್ರೆ, ಇವಾಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ಒಂದರಲ್ಲೇ ಸೇರಿಸ್ಬಿಟ್ಟು ಕೊಟ್ರೆ ಯಾರು ಅದನ್ನ ಸಾಧನೆ ಮಾಡಲ್ಲ. ಅದೇ ಸಪರೇಟ್ ಮಾಡಿದಾಗ ಅದನ್ನೇ ಸಾಧನೆ ಮಾಡಕ ಆಗ್ತದೆ. ಋಗ್ವೇದದಲ್ಲಿ ಬರುವಂತದ್ದೆಲ್ಲವೂ ಕೂಡ ದೊಡ್ಡ ದೊಡ್ಡ ಅರ್ಥಪೂರ್ಣವಾದ ಶ್ಲೋಕಗಳು. ನಮ್ಮ ದೇಶದಲ್ಲಿ ಏನೇನು ಸಂಪ್ರದಾಯಬದ್ಧವಾಗಿರಬೇಕು ಅನ್ನೋದನ್ನೆಲ್ಲ ಋಗ್ವೇದದಲ್ಲಿ ಸೇರಿಸಿದೆ. ಯಜುರ್ವೇದ ಎಲ್ಲವೂ ಕೂಡ ಯಜ್ಞ ಯಾಗಾದಿಗಳೆಲ್ಲವೂ ಇವಾಗ ಆಯಾಯ ದೇವಾಲಯದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದಾರೆ. ಆ ಯಜ್ಞ ಯಾಗಾದಿಗಳನ್ನ ಹೇಗೆ ಮಾಡಬೇಕು, ಪೂರ್ಣವಾದ ಒಂದು ವಿವರವಾದ ವಿವರಣೆಯನ್ನ ಕೊಟ್ಟು ಬರಬೇಕು. ಯಾವುದರಲ್ಲಿ? ಯಜುರ್ವೇದದಲ್ಲಿ.
ಇನ್ನು ಸಾಮವೇದ ಏನಪ್ಪಾ ಅಂತಂದ್ರೆ ಎಲ್ಲವೂ ಕೂಡ ಸಂಗೀತ. ಆ ಸಂಗೀತದಲ್ಲಿ ಇವಾಗ ಬರ್ತಕ್ಕಂಥ ಎಲ್ಲ ಸಂಗೀತಗಳು, ರಾಗ, ತಾಳ, ಎಲ್ಲ ಮೇಳ ಹೇಗಿರ್ಬೇಕು ಅನ್ನೋದನ್ನ ಬರೆದು ಸಾಮವೇದ. ಇನ್ನು ಅಥರ್ವಣ ವೇಳದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡೋದನ್ನ ಅನಂತರ ಚಿಕ್ಕ ಚಿಕ್ಕ ಶ್ಲೋಕಗಳನ್ನ ಬರೆದು ಯಜುರ್ವೇದದಲ್ಲಿ ಹೀಗೆ ಸಪರೇಟ್ ಮಾಡಿ ಆ 4 ಜನ ಶಿಷ್ಯರಿಗೆ ಕೊಟ್ಟು ಇದನ್ನ ಜನಸಾಮಾನ್ಯರಿಗೆ ತಿಳಿಸಿ ಅಂತ ಹೇಳಿ ಕೊಟ್ಟರು. ವೇದವ್ಯಾಸರು ಎಂತಹ ಒಂದು ಋಷಿ ಪರಂಪರೆಯಿಂದ ಬಂದಿರೋ ಮಹಾನುಭಾವರು ಅವರು ಅಂತಂದ್ರೆ, ಅವರು ಪರಾಶರ ಸತ್ಯವತಿಯ ಮಗ. ಪರಾಶರರು ಯಾಕೆ ಮಗ ಅಂತಂದ್ರೆ ಶಕ್ತಿ ಮಹರ್ಷಿಗಳ ಮಗ. ಶಕ್ತಿ ಮಹರ್ಷಿಗಳ ಯಾರು ಅಂತಂದ್ರೆ ವಸಿಷ್ಠರ ಮಗ. ಅಂದ್ರೆ ಗುರು ಪರಂಪರೆ, ಎಂತಹ ಪರಂಪರೆಯಿಂದ ಬಂದಿರೋದ್ರಿಂದ ಅವ್ರಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನೋಡಿ ವೇದವ್ಯಾಸ. ಅವರು ಒಂದು ದ್ವೀಪದಲ್ಲಿ ಹುಟ್ಟಿದ್ರಿಂದ ಅವರಿಗೆ ದ್ವೈಪಾಯನ ಅಂತ ಹೆಸರು. ಅದಾದ್ಮೇಲೆ ಅವರು ಸ್ವಲ್ಪ ಕಪ್ಪಗಿದ್ದಿದ್ರಿಂದ ಕೃಷ್ಣ ದ್ವೈಪಾಯನ ಅಂತ ವೇದವ್ಯಾಸರಿಗೆ ಹೆಸರು. ಈಗ ಏನಪ್ಪ ಮಾಡಿದ್ರು ಇವರು ವೇದವ್ಯಾಸರು ಇನ್ನು ಮುಂದಕ್ಕೆ ಹೋಗಿ ಅಂತಂದ್ರೆ, ಈ 4 ವೇದಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ತುಂಬಾ ಕಬ್ಬಿಣದ ಕಡಲೆ ಇದ್ದಾಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಅದರಲ್ಲಿ ದೀಪ ಸಾಧನೆ ಮಾಡಿರೋರು ಮಾತ್ರವೇ ವೇದಗಳು ಅರ್ಥ ಆಗ್ತಾ ಇತ್ತು. ಆಗ ವೇದವ್ಯಾಸರು ಏನು ಮಾಡಿದ್ರು ಅಂದ್ರೆ 4 ವೇದಗಳ ಸಾರವನ್ನ ಮಹಾಭಾರತದ ರೂಪದಲ್ಲಿ ತಂದರು. ಈಸಿಯಾಗಿ ಎಲ್ರಿಗೂ ಅರ್ಥ ಆಗೋದಿರುತ್ತೆ. ಅದು ಕೌರವರು ಪಾಂಡವರ ಯುದ್ಧದ ನಿಮಿತ್ತ ಮಾತ್ರಕ್ಕೆ, ಆದ್ರೆ ಅದರಲ್ಲಿ ನಮ್ಮ ದೇಶದ ಇತಿಹಾಸವನ್ನೇ ಅದರಲ್ಲಿ ತುಂಬಿಸ್ಬಿಟ್ಟು ಇನ್ಯಾರು ಎಲ್ಲೂ ಹುಡುಕೇ ಬೇಕಾಗಿಲ್ಲ ಅಂತಹ ಒಂದು ಜ್ಞಾನವನ್ನ ನಮ್ಮ ಸನಾತನ ಸಂಸ್ಕೃತಿಯನ್ನೇ ಅದರಲ್ಲಿ ತುಂಬಿಸ್ಬಿಟ್ಟು ಜನಸಾಮಾನ್ಯರಿಗೆ ಕೊಟ್ಟು, ಅದಕ್ಕೆ ಅದನ್ನ ಹೇಳೋದು 4 ಮಹಾಭಾರತವನ್ನ ಪಂಚಮವೇದ ಅಂತ ಹೇಳ. 5ನೇ ವೇದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಮಹಾಭಾರತ ಪಂಚಮವೇದ. ಸುಲಭವಾಗೋ ರೀತಿಯಲ್ಲಿ ಕಥೆಗಳ ರೂಪದಲ್ಲಿ ಈಸಿಯಾಗಿ ಜನಸಾಮಾನ್ಯಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಮಹಾನುಭಾವರು ಕೊಟ್ಟರು. ಈಗ ಏನಪ್ಪ ಅಂತಂದ್ರೆ, ಅದರ ಜೊತೆಯಲ್ಲಿ ಇನ್ನೊಂದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಭಗವದ್ಗೀತೆ ಎಲ್ಲರಿಗೂ ಕೂಡ ಕೇಳ್ತೀರ. ಆ ಭಗವದ್ಗೀತೆ ಏನಪ್ಪ ಅಂತಂದ್ರೆ, ಇನ್ನು ಒಂದು ಹೇಳ್ಬೇಕಾಗಿರೋದು ಏನಂದ್ರೆ, ಆ ಭಗವದ್ಗೀತೆಯ ಸಾರವೇ ಪರಮ ಪೂಜ್ಯ ಯೋಗ ಬ್ರಹ್ಮ ಋಷಿ ಪ್ರಭಾಕರ್ ಗುರುಗಳು ಕೊಟ್ಟಿರ್ತಕ್ಕಂಥ ಯಶಸ್ವಿ ಜ್ಞಾನ. ವ್ಯಾಸರನ್ನ ಏನಂತ ಕರೀತಾರೆ ಅಂತಂದ್ರೆ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣು. ವ್ಯಾಸರು ವಿಷ್ಣುವಿನ ಅವತಾರ. ಇಲ್ಲ ಅಂತಂದ್ರೆ ಇಷ್ಟು ಸಾಮಾನ್ಯವಾಗಿ ಇದನ್ನು ಕೊಡೋಕ್ಕಾಗ್ತಾ ಇದೆ. ಅಷ್ಟೊಂದು ಅವರಲ್ಲಿ ಆ ಸಂಸ್ಕಾರ ಸಂಸ್ಕೃತಿ ತುಂಬಿದ್ರಿಂದನೇ ನಮ್ಮ ದೇಶದ ಸನಾತನ ಸಂಸ್ಕಾರ ಸಂಸ್ಕೃತಿಗಳು ಇನ್ನೂ ನಮ್ಮ ಮುಂದೆ ಇರೋದು. ಆದ್ರೆ ಒಂದು ವಿಷಯ ಇವಾಗ ಅವ್ರು ಹೇಳಿದ್ರು, ಏನಾಗ್ತಾ ಇದೆ ಅಂತಂದ್ರೆ, ಅಂತಹ ಸಂಸ್ಕಾರ ಸಂಸ್ಕೃತಿ ಇರ್ತಕ್ಕಂಥ ಜ್ಞಾನವನ್ನು ಕೂಡ ಪಕ್ಕಕ್ಕಿಟ್ಟು ಈಗ ಈ ಸಂಸ್ಕಾರ ಬೇರೆ ಸಂಸ್ಕಾರಕ್ಕೆ ಬಂದ್ಬಿಟ್ಟಿದ್ದಾರೆ ಎಲ್ಲ. ಯಾವಾಗ ಈ ಸನಾತನ ಸಂಸ್ಕೃತಿಯನ್ನು ಮೂಲೆ ಗುಂಪು ಮಾಡಿದ್ರು, ಈಗ ಬಂದಿರುವಂತದ್ದು ಏನಪ್ಪ ಇಲ್ಲ ಎಲ್ಲರಲ್ಲಿಯೂ ಅಂತಂದ್ರೆ, ಸಂಪತ್ ಮಸ್ತ ಸೇರ್ತು
ಆ ಸಂಪತ್ತನ್ನ ಅನುಭವಿಸೋದಿಕ್ಕೆ ಏನಿಲ್ಲ, ಸಂತೃಪ್ತಿನೇ ಇಲ್ಲ. ಹೌದಲ್ವಾ? ಸಂಪತ್ಗಾಗಿ ಒದ್ದಾಡ್ತಾ ಇದ್ದಾರೆ, ಸಂಪತ್ತಿಗಾಗಿ ಒದ್ದಾಡ್ಕೊಂಡು ಸಂತೃಪ್ತಿ ಅನ್ನೋದನ್ನ ಪಕ್ಕಕ್ಕಿಟ್ಟಿದ್ದಾರೆ. ಆ ಸಂಸ್ಕೃತಿ ಸಂಪತ್ತು ಇಟ್ಕೊಂಡು ಸಂಪತ್ತನ್ನ ಒಂದನ್ನು ಉಳಿಸ್ಕೊಳ್ಳೋದಿಕ್ಕೆ ರಾತ್ರಿ ಅದನ್ನು ಒದ್ದಾಡ್ತಾ ಇಲ್ಲ. ಆ ಸಂತೃಪ್ತಿ ಅನ್ನೋದು ಒಂದು ಇಟ್ಕೊಂಡ್ರೆ ಒದ್ದಾಡೋದು ಹೋಗ್ಬಿಡುತ್ತೆ, ನಾರಾಯಣ ಹೃದಯಲ್ಲೇ ಬಾಯಿಲು ಆಗ್ಬಿಡ್ತಾರೆ. ಆದ್ರೆ ಯಾರು ಅದಕ್ಕೆ ಒಪ್ಕೋತಾ ಇಲ್ಲ, ಯಾರು ಅದಕ್ಕೆ ಒಪ್ಕೋತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಅನ್ನದಾನ, ವಸ್ತ್ರದಾನ, ರಕ್ತದಾನ ಎಲ್ಲಾ ದಾನಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಈ ಎಲ್ಲಾ ದಾನಗಳಲ್ಲಿ ಮಹಾನುಭಾವರ ಸೂತ್ರಗಳು, ಬ್ರಹ್ಮಸೂತ್ರಗಳು ಗುರುಗಳು ಕೊಟ್ಟಿರೋದು ಒಂದೊಂದು ದಿನ ಆ ಜ್ಞಾನವನ್ನ, ಆ ಸಂತೃಪ್ತಿಯನ್ನ ನಮ್ಮಲ್ಲಿ ಯಾವಾಗ ನಾವು ಬಿಡ್ತಾ ಇದ್ದೀವೋ, ನೀನು ಎಷ್ಟು ಭಜನೆ ಮಾಡಿದ್ರು ಅಂದ್ರೆ ಇಲ್ಲಿರೋ ತನಕ ಆಮೇಲೆ ಈಗ ನಾವೆಲ್ಲರೂ ಕೂಡ ಒಂದು ಸಂಕಲ್ಪವನ್ನ ಮಾಡಬೇಕು. ನೀವೆಲ್ಲಾನು 100% ಮಾಡ್ತೀನಿ ಅಂತಂದ್ರೆ ಮಾಡೋಣ. ನೋಡಿ ಯಾರು ಹಿಂದ್ಗಡೆ ಇರೋದು ಮಾತಾಡೋದೇ ಇಲ್ಲ. ಯಾಕಪ್ಪ ಇನ್ನೇನ್ ಹೇಳ್ಬಿಡ್ತಾರೋ ಅಂತ ಭಯ. ಹೌದಮ್ಮ, ಹೌದಾ? ನೀನ್ ಮೊನ್ನೆ ತಾನೇ ಬಂದಿದ್ಯಮ್ಮ, ಮೊನ್ನೆ ತಾನೇ ಬಂದಿದ್ಯಾ? ಇನ್ನು ಸಸಿ ಅವಾಗ ಇಟ್ಕೊಂಡಿದ್ಯಾ? ಇವರೆಲ್ಲ ಬೆಳೆದ ಮಕ್ಕಳು, ತುಂಬಾ ಬೆಳೆದ. ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದೀಯ, ಮಾಡ್ತಾ ಇದೀಯ. ಎಲ್ಲಿ ಬೇಕು ಅಂದ್ರೆ ಆ ಆಸ್ತಿಯನ್ನ ಉಳಿಸ್ಕೊಂಡ್ರೆ ಮಾತ್ರನೇ ಈ ಆಸ್ತಿ ಚೆನ್ನಾಗಿದೆ. ಈ ಆಸ್ತಿಯನ್ನೇನಾದ್ರೂ ಆ ಶೇಟ್ ಅಂಗಡಿನಲ್ಲಿ ಅಡಿ ಇಡಕ್ ಹೋದು ಅಂತಂದ್ರೆ ಆ ಶೇಟ್ ಏನ್ ಮಾಡ್ತಾನೆ ಗೊತ್ತಾ? ಅವನ್ ಕೆಲಸ ಅವನ್ ಮಾಡ್ತಾನೆ ಅಷ್ಟೇ, ಹೌದಲ್ವಾ? ಅದಕ್ಕೆ ಯಾವ ಆಲಯ ಚೆನ್ನಾಗಿರ್ಬೇಕು? ಈ ದೇವಾಲಯನ ಅಲ್ವೋ? ದೇವಾಲಯನ ಅಲ್ವೋ? ಈ ಕಡೆ ಯಾರು ಮಾತಾಡೋದಿಲ್ಲ. ದೇವಾಲಯ. ಈ ದೇವಾಲಯದಲ್ಲಿ ಯಾರಿರ್ಬೇಕು? ಆ ಗರುಡ ಪಕ್ಷಿಯನ್ನ ಕರೆದಂತೆ ಒಬ್ಬ ರಾಜ, ಅದು ಗರುಡ ಪಕ್ಷಿ ರಾಜ, ಆ ಪಕ್ಷಿ ಸಂಕುಲಕ್ಕೆ ರಾಜ, ಇವನು ಜನರಿಗೆ ರಾಜ. ಅವನು ಕರೆದಂತೆ ನೀನು ಒಂದಿನ ನನ್ನ ಮನೆಗೆ ಅತಿಥಿಯಾಗಿ ಬಾಪ ಅಂತ ಹೇಳ್ಬಿಟ್ಟು ಗರುಡ ಪಕ್ಷಿಯನ್ನ, ಆ ಗರುಡ ಪಕ್ಷಿ ಬಂದು ಕೂತ್ಕೊಂಡಂತೆ. ನೋಡಪ್ಪ, ಅದಕ್ಕೆ ಏನೇನ್ ಬೇಕೋ ಎಲ್ಲಾ ತಂದ್ಕೊಡಿ ಅಂತ ಹೇಳಿದ್ರಂತೆ. ಹಣ್ಣುಗಳು, ಹಾಲು ಎಲ್ಲ ತಗೊಂಡ್ಬಂದು ಮುಂದೆ ತಟ್ಟೆನಲ್ಲಿ ಇಟ್ಟರಂತೆ. ಅದು ಅದ್ರ ಕಡೆ ಗಮನನೇ ಇಲ್ಲ, ಹಿಂಗೆ ಕೂತಿದೆಯಂತೆ. ಅದ್ರ ತಲೆ ಎಲ್ಲಿತ್ತು? ಅದ್ರ ತಲೆ ಎಲ್ಲಿತ್ತು? ಮೇಲ್ಗಡೆ ಓಡ್ತಾ ಇದ್ರು ಕೂಡ ಕೆಳಗಡೆ ಒಂದು ಇಲಿ ಪಿಲಿಪಿಲಿ ಅಂತ ಓಡಿದ್ರೆ ಸಾಕು, ಅದು ನೋಡ್ಕೊಂಡ್ಬಿಡುತ್ತೆ, ಹೌದಲ್ಲ? ಅದು ಅಲ್ಲಿ ಹಣ್ಣು ಹಂಪಲುಗಳು ಎಲ್ಲ ಇತ್ತು ಅಂತಂದ್ರೆ ಅದು ಏನ್ ನೋಡ್ತಾ ಇತ್ತು ಅಂತಂದ್ರೆ ಇನ್ನೇನೇನೋ ನೆನ್ಸ್ಕೊಂಡ್ಬಿಡ್ತಿತ್ತು. ಇನ್ನೇನೋ ಯಾರು ಕೇರ್ ಕೂಡ ಮಾಡ್ತೀವಿ, ಹೌದಾ? ಹೌದೇನ್ರೆ? ನೋಡು, ಸದ್ಗುರುಗಳು ಕೊಟ್ಟಿರ್ತಕ್ಕಂತಹ ಜ್ಞಾನಾಮೃತವನ್ನ ಸಾಧನೆ ಮಾಡುತ್ತೇನೆ, ಮಾಡೇ ಮಾಡುತ್ತೇನೆ. ಅದಕ್ಕೆ ನೀವೆಲ್ಲ ಏನಪ್ಪ ಮಾಡಬೇಕು ಅಂತಂದ್ರೆ, ಮರೆಯದಿರು, ಮುರಿಯದಿರು, ಮೆರೆಯದಿರು ಅಂತ. ಮರೆಯದಿರು, ಏನನ್ನ ಮರಿಬೇಡ ಅಂತಂದ್ರೆ ಈ ಜ್ಞಾನವನ್ನ ಯಾವ ಕಾರಣಕ್ಕೂ ಮರೆಯುವುದಿಲ್ಲ. ಮುರಿಯದಿರು, ಬೇರೆಯವರ ಫ್ರೆಂಡ್ಶಿಪ್, ಒಂದು ಪ್ರೀತಿ ವಿಶ್ವಾಸವನ್ನ
ಯಾವ ಕಾರಣಕ್ಕೂ ಮುರಿಯಕ್ಕೆ ಹೋಗಲ್ಲ. ನಾನಿದು ಅಂತ ಅಂದ ಅಹಂಕಾರದಲ್ಲಿ ಮೆರೆಯೋದಿಲ್ಲ. ಇಟ್ಕೊಳ್ಳಿ ಕೈ. ನಾನು ಈ ಕ್ಷಣದಿಂದ ಬೇರೆಯವರ ಮನಸ್ಸನ್ನ ಮುರಿಯೋದಿಲ್ಲ. ನಾನಿದು ಅಂತ ಮೆರೆಯೋದಿಲ್ಲ. ಇದು ನಾನು ನನ್ನ ಗುರುಗಳ ಈ ಒಂದು ಸಂಕಲ್ಪವನ್ನು ಮಾಡುವುದು. ಈ ಎಲ್ಲ ಬೆರಳುಗಳನ್ನ ಹಿಂಗ್ ಮುಡ್ಸ್ಕೊಂಡ್ರಿ. ಈಗಿದ್ರೆ ಯಾವ ಮುದ್ದೆ ತರ ಕಾಣುತ್ತೀವಿ? ಹೆಂಗ್ ಕಾಣುತ್ತೆ? ಲಕ್ಷ್ಮಿ ಕೂತಂಗ್ ಕೂತಿಲ್ವಾ? ತಾವರೆ ಗಿಡದ ತಾವರೆ ಹೂವಿನ ಮೇಲೆ ಲಕ್ಷ್ಮಿ ಕೂತಂಗ್ ಕೂತಿಲ್ವಾ? ನೋಡಿ, ಹೌದಾ? ಹೌದಾ? ಲೈಟ್ ಆಫ್ ಮಾಡಿ, ಸ್ವಲ್ಪ ಲೈಟಿಂಗ್ ಆಫ್ ಮಾಡಿ. ಒಂದೇ ಒಂದು ಲೈಟ್ ಈಗ ಒಂದು ಶಕ್ತಿ. ಶ್ರೀ ಹರಿ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀ ಹರಿ ಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ಶ್ರೀ ಹರಿ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀ ಹರಿ ಶ್ರೀ ಮಹಾಲಕ್ಷ್ಮೀ ನಮೋ ನಮಃ. ಶ್ರೀ ಹರಿ ಶ್ರೀ ಕಮಲೆ ಕಮಲಾಲಯೇ ಪ್ರಸೀದ ಪ್ರಸೀದ ಶ್ರೀ ಹರಿ ಮಹಾಲಕ್ಷ್ಮೀ ನಮೋ ನಮಃ. ಮಹಾಲಕ್ಷ್ಮೀ ನಮೋ ನಮಃ. ಇದರಲ್ಲಿ ಬಹಳ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆ ಮೂರು ಕೂಡ ಪ್ರಮುಖನೇ. ನಮಗೆ ಒಂದನ್ನು ಬಿಟ್ಟು ಒಂದಿಲ್ಲ. ಅದರಲ್ಲಿ ನಮಗೆ ಬಾಯಾರಿಕೆ ಆಯಿತು, ನೀರನ್ನ ಸೇವನೆ ಮಾಡ್ತೀವಿ, ನಮ್ಮ ಕೃಷಿಯನ್ನ ಕಳ್ಕೊಂಡ್ವಿ. ಹಸಿವಾಯಿತು, ಅನ್ನವನ್ನ ಒಂದು ನಮ್ಮ ಹಸಿವನ್ನು ನೀಗಿಸ್ಕೊಂಡ್ವಿ. ನಮ್ಮ ಜ್ಞಾನವನ್ನ, ನಮ್ಮ ಜ್ಞಾನದ ಹಸಿವನ್ನು ಹೆಂಗ್ ನೀಗಿಸ್ಕೋಬೇಕು? ಗುರುಗಳು ಈಗ ಹೇಳಿದ್ರಲ್ಲ, ಆ ಒಂದು ಸಾರಾಂಶವನ್ನು ನಮ್ಮ ಜ್ಞಾನಕ್ಕೆ ತಾಗಿಸ್ಕೊಂಡು ನಮ್ಮ ಜ್ಞಾನದ ಹಸಿವನ್ನು ನಾವು ಕಡಿಮೆ ಮಾಡಬೇಕು. ನಮಗೆ ದುರಾದೃಷ್ಟವಶಾತ್ ಇವತ್ತು ನಮಗೆ ಇದು ಯಾವುದು ಬೇಕಾಗಿಲ್ಲ. ಇವತ್ತು ಇದು ಯಾವುದು ಬೇಕಾಗದೇ ಇರೋದ್ರಿಂದ ನಾವು ಇವತ್ತು ಬಹಳ ವಿಚಲಿತರ ಆಗಿದ್ದೇವೆ. ಸಮಾಜ ಅಧೋಗತಿಗೆ ಹೋಗಿದೆ. ಇವತ್ತು ಸ್ಟೇಷನ್ ಅಲ್ಲಿ ಅತಿ ಹೆಚ್ಚು ಕೇಸುಗಳು ದಾಖಲೆ ಆಗ್ತದೆ. ಯಾಕೆ ಅಂತಂದ್ರೆ ನಾವು ಗುರುಗಳ ಮಾತನ್ನ ಧಿಕ್ಕರಿಸಿರ್ತಕ್ಕಂಥದ್ದು. ನಾವಿವತ್ತು ನಮ್ಮ ಹುಡುಗರು ಯಾವ ಗುರುಗಳ ಕೈ ಹೇಳ್ತಿರಲ್ಲ. ಒಂದು ವೇಳೆ ಏನಾದ್ರು ತಪ್ಪಿ ಏನಾದ್ರು ಮುಟ್ಟುಬಿಟ್ರು ಅಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಕೇಸ್ ಕೊಡ್ತೀವಿ. ಅದಕ್ಕೆ ಒಬ್ರು ಹೇಳ್ತಾರೆ,
ಯಾರು ಗುರುಗಳ ಕೈಯಲ್ಲಿ ಮಾತು ಕೇಳಿರಲ್ಲ, ಯಾರು ಗುರುಗಳ ಕೈಯಲ್ಲಿ ಏಟ್ ತಿಂದಿರಲ್ಲ, ಅವರು ಪೊಲೀಸರ ಕೈಯಲ್ಲಿ ಏಟ್ ತಿಂದೇ ತಿಂತಾರೆ ಅವ್ರು. ಯಾಕಂದ್ರೆ ಇವತ್ತು ಗುರುಗಳ ಮಾತು ಕೇಳಿರಲ್ಲ, ತಂದೆ ತಾಯಿ ಮಾತು ಕೇಳಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಪೊಲೀಸರ ಕೈಯಲ್ಲಿ ಏಟ್ ತಿಂದು ತಿನ್ಬೇಕಾಗಿ. ಹಾಗಾಗಿ ಇಂಥ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಅಮ್ಮ ಶಾಂತಕುಮಾರ್ ಅವರು ಆಡಿದ್ದು ನಿಜಕ್ಕೂ ಬಹಳ ನಾವೆಲ್ಲರೂ ಕೂಡ ಧನ್ಯರು. ಇವತ್ತು ಗುರುಗಳು ಕೂಡ ಬಯಸ್ಕೊಂಡ್ರು ಪಾಪ. ನಮ್ಗೆ ಎಷ್ಟು ಸರಿ ಹೇಳ್ತಾರೆ ಅಂತಂದ್ರೆ, ಕ್ಲಾಸ್ ಇದೆ ಬನ್ನಿ ಬನ್ನಿ ಬನ್ನಿ, ಎಷ್ಟು ಸಾರಿ ಬರ್ಕೊಂಡಿದ್ದಾರೆ. ನಾವು ಎಷ್ಟು ಜನ ಕೇಳ್ತೀವಿ, ಹೌದು ಗುರುಗಳೇ ಬರ್ತೀವಿ, ಮನೆಯಲ್ಲಿ ಈ ಸರಿ ಬರೋದಿಲ್ಲ, ಬರೋ ಸರಿ ಬರ್ತೀವಿ, ಮನೇಲಿ ಏನೋ ಪ್ರಾಬ್ಲಮ್ ಇತ್ತು, ನೀವು ನೋಡಿ ಅಮ್ಮ ಕೈ ಬಯಸ್ಕೊಂಡು. ಹಾಗಾಗಿ ಅಂದ್ರೆ ಒಂದ್ ರೀತಿ ಪಾಪ ಇಲ್ಲ ಅಂದ್ರೆ ಅದು ಒಳ್ಳೇದಕ್ಕೆ ಹೌದು. ಹಾಗಾಗಿ ನಾವು ಆ ಗುರುಗಳ ಪಾದವನ್ನು ಇಟ್ಕೊಂಡು ಫಲವನ್ನು ಕೊಡೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಫಸ್ಟ್ ನಾವು ನಮ್ಮ ಜನ್ಮಕ್ಕೆ ಕಾರಣೀಭೂತರಾದಂತ ತಂದೆ ತಾಯಿಗಳನ್ನು ನಾವೇನ್ ಮಾಡ್ಬೇಕು, ಗುರುಗಳನ್ನು ಬಿಟ್ಟು ನಾವು ಸ್ವೀಕರಿಸಬೇಕು. ಆ ತಂದೆ ತಾಯಿಗಳನ್ನು ಗುರುಗಳನ್ನು ಸ್ವೀಕರಿಸಿ ನಾವು ಸ್ವೀಕರಿಸ್ತಾ ಇದ್ದೀವಿ. ಅಲ್ಲೇನಾಗ್ತೈತೆ, ಅಸಂಸ್ಕಾರವಂತರಾಗಿ ನಾವು ಪರಿವರ್ತಿತರಾಗಿ. ಸಂಸ್ಕಾರವಂತರಾಗಬೇಕಂದ್ರೆ ವೇದ ಶಾಸ್ತ್ರ ಉಪನಿಷತ್ತು ಪುರಾಣಗಳೇನ ಹೇಳ್ತೈತೆ ಅಂದ್ರೆ ಮಾತೃದೇವ ಎಲ್ಲವೂ ಸಹ ಅಸಂಸ್ಕಾರವಂತರಾಗಿ ಸಮಾಜದ ಒಂದು ದುಸ್ಥಿತಿಗೆ ನಾವೆಲ್ಲರೂ ಕಾರಣೀಭೂತರು. ಆ ಸಮಾಜದ ಒಂದು ದುಸ್ಥಿತಿಗೆ ನಾವೆಲ್ಲರೂ ಸಹ ಕಾರಣೀಕರ್ತರಾಗಬೇಕಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ನಾವು ಮನೆಯಲ್ಲಿ ತಂದೆ ತಾಯಿಗೆ ವಿಧೇಯರಾಗಿರ್ಬೇಕು. ಅವರು ಹೇಳಿದಂತ ಮಾತುಗಳನ್ನ ಏನ್ ಮಾಡ್ಬೇಕು, ನಾವು ಪರಿಪಾಲನೆ ಮಾಡಬೇಕು. ಅವ್ರಿಗೇನ್ ಮಾಡ್ಬೇಕು, ಶ್ರದ್ಧಾಪೂರ್ವಕವಾಗಿ ಸೇವಾ ಕೈಂಕರ್ಯಗಳನ್ನು ನಾವು ಕೈಗೊಳ್ಳುವಂತ ನಿಟ್ಟಿನಲ್ಲಿ ನಾವು ಫಸ್ಟ್ ಮನೇನ್ ಗೆಲ್ಲಬೇಕು. ಮನೇನ್ ಗೆದ್ದಿದ್ದೀವಿ ಅಂದ್ರೆ ಆಮೇಲೆ ಮಾರು, ಆಮೇಲೆ ಊರು. ನಾವೇನ್ ಮಾಡ್ತಾ ಇದ್ದೀವಿ, ತಂದೆ ತಾಯಿಗಳನ್ನ ನಿರ್ಲಕ್ಷಿಸ್ತಾ ಇದ್ದೀವಿ. ನಿರ್ಲಕ್ಷಿಸಿ ಅದು ಏನಾಗ್ತೈತೆ, ಆಚರಣೆ ಅನುಷ್ಠಾನ ಅದು ಕೈ ತಪ್ಪು ಹೋಗ್ತೈತೆ. ನಾವಿವತ್ತು ನಾವು ಮಾಡಿದ್ರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಅದನ್ನ ಪರಿಪಾಲನೆ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅದೇನಾಗ್ತೈತೆ, ಆ ಸಂಸ್ಕಾರ ಸದಾಚರಣೆ ಅನ್ನೋದು ಅದು ಇಂಪ್ಲಿಮೆಂಟ್ ಹಾಕೊಂಡು ಅದು ಸಮಾಜಕ್ಕೆ ಕೊಡುವಂತ ಕೊಡುಗೆ ನಮ್ದಾಗ್ತಾ ಇದೆ. ನಾವೇನ್ ಮಾಡ್ತಾ ಇದೀವಿ, ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ಅದನ್ನ ವರ್ಜನೆ ಮಾಡ್ತಾ ಇದೀವಿ. ನಾವು ವಿದ್ಯಾವಂತರು ಉದ್ಯೋಗವಂತರು ಉನ್ನತವಾದಂತ ಸ್ಥಿತಿನಲ್ಲಿ ಅನುಷ್ಠಾನ ಏನಾಗ್ತೈತೆ, ಅದು ಕೈ ತಪ್ಪು ಹೋಗ್ತೈತೆ. ಅದು ಹೋಗಿ ನಾವು ಅಸಂಸ್ಕಾರವಂತರಾಗ್ತೀವಿ. ಅಸಂಸ್ಕಾರತೆ ಏನಾಗ್ತೈತೆ, ಮನುಷ್ಯನಲ್ಲಿ ಅಂತ ಸ್ಥಿತಿ ಇರ್ತೈತೋ ಅಲ್ಲಿ ಪೂರ್ಣವಾದಂತ ಆನಂದ ಇರೋದಿಲ್ಲ, ಆರೋಗ್ಯ ಇರೋದಿಲ್ಲ, ಅನ್ಯೂನ್ಯತೆ ಇರೋದಿಲ್ಲ. ಅನ್ಯೂನ್ಯತೆ ರಹಿತವಾದಂತ ಸಮಾಜ ಗೊಂದಲದ ಒಂದು ಗೂಡ ಆಗಿರ್ತೈತೆ. ಆ ಗೊಂದಲ ರಹಿತವಾದಂತ ಒಂದು ಸ್ಥಿತಿನ ನಾವು ನಿರ್ಮಾಣ ಮಾಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ವಿಧೇಯರಾಗಿ ನಡ್ಕೊಳ್ಬೇಕು. ಯಾರು ವಿಧೇಯರಾಗಿ ನಡ್ಕೊಳ್ಬೇಕಂದ್ರೆ ತಂದೆ ತಾಯಿ ಗುರು ಹಿರಿಯರಿಗೆ ವಿಧೇಯರಾಗಿ ನಡ್ಕೊಂಡಿದ್ದೀವಂದ್ರೆ ಆವಾಗ ಏನಾಗ್ತೈತೆ, ನಮ್ಮಲ್ಲಿ ಅಜ್ಞಾನ ಅಹಂಕಾರ ಅನ್ನೋದು ಹೊಡಿತೈತೆ. ದಿವ್ಯವಾದಂತ ಪ್ರಜ್ಞೆ ವಿವೇಕ ಗುಣವಂತರಾಗಿದ್ದೀವಂದ್ರೆ ನಾವು ಏನಾಗ್ತೀವಿ, ಮಾರ್ಗದರ್ಶಕರಾಗ್ತೀವಿ. ನಾವು ಮಾರ್ಗದರ್ಶಕರ ಮುಂದೆ ಏನಾಗ್ತೀವಿ, ನಾವು ಗುರುಗಳಾಗ್ತೀವಿ. ಅದಕ್ಕೋಸ್ಕರನೇ ನಾವೆಲ್ಲರೂ ಸಹ ಆ ಗುರು ಚೈತನ್ಯನ ವೃದ್ಧಿಸ್ಕೊಳ್ಬೇಕಂದ್ರೆ ನಾವು ಫಸ್ಟ್ ಬೇಸಿಕ್ಲಿ ಏನ್ ಮಾಡ್ಬೇಕು, ಗುಣವಂತರ ಆಗೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆ ಗುಣವಂತರ ಆಗಬೇಕಂದ್ರೆ ಏನ್ ಮಾಡ್ಬೇಕು, ಸತ್ಯಂವದ ಧರ್ಮಂಚರ. ಸತ್ಯ ಅಷ್ಟು ತನಕ ನಾವು ಮೌಲ್ಯರಹಿತವಾದಂತ ಮಾನವ ಸ್ವರೂಪಿಗಳು. ಮೌಲ್ಯರಹಿತವಾದಂತ ಮಾನವ ಸ್ವರೂಪಿಗಳಾಗಬೇಕಂದ್ರೆ ನಮ್ಮಲ್ಲಿ ಬೇಸಿಕ್ಲಿ ಪರಿಶುದ್ಧತೆ, ಪ್ರಾಮಾಣಿಕತೆ, ಪ್ರಸನ್ನ ಚಿತ್ತರಾಗಿ ನಾವು ಪ್ರವರ್ತಿಸಿದಾಗ ನಮ್ಮಲ್ಲಿ ಏನಾಗ್ತೈತೆ, ಮಾನವೀಯತೆ, ಮೌಲ್ಯ ಸಹಿತವಾದಂತ ಜೀವನ ನಾವು ರೂಪಿಸ್ಕೊಂಡು ನಾವು ನಡೆಯೋದಕ್ಕೆ ಸಾಧ್ಯವಾಗ್ತೈತೆ. ನನಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಕಾಯ್ದವ್ರೆ. ಅದಕ್ಕೋಸ್ಕರನೇ ನಾನು ಈ ಕಾರ್ಯಕ್ರಮ ಶಿರಸ ನಮಾಮಿ, ಏನು ಶಿರಸ್ಸನ್ನು ಬಗ್ಗಿಸಬೇಕು, ಮನಸ್ಸಲ್ಲಿ ಸ್ಮರಿಸ್ಕೊಡ್ಬೇಕು. ಯಾವಾಗ ನಾವು ಶಿರಸ್ಸನ್ನು ಬಗ್ಗಿಸ್ತೀವೋ ಆವಾಗ ನಮ್ಮಲ್ಲಿ ಅಜ್ಞಾನ ಅಹಂಕಾರ ಅನ್ನೋದು ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರನೇ ಈಗ ನಮ್ಮ ಪೂರ್ವಿಕರು ಏನ್ ಮಾಡ್ತಾ ಇದ್ರು, ಗುಡಿ ಗೋಪುರಗಳಿಗೆ ಗುರು ಹಿರಿಯರು ಸಿಕ್ಕಿದವಾಗ ಅವ್ರಿಗೆ ಏನ್ ಮಾಡ್ತಾ ಇದ್ರು, ಶಿರವನ್ನು ಭಾಗಿಸಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ರು. ಆವಾಗ ಏನಾಗ್ತಿತ್ತು, ಅವ್ರ ಪರಿಪೂರ್ಣವಾದಂತ ಆಶೀರ್ವಾದ ನಮಗೆ ಪ್ರಾಪ್ತಿ ಆಗ್ತಾ ಇತ್ತು. ಇವತ್ತು ಏನ್ ಮಾಡ್ತಾ ಇದ್ದೀವಿ, ನಾವು ತಲೆಯನ್ನು ಬಗ್ಸೋದಿಲ್ಲ, ಅವ್ರಿಗ ಪ್ರಣಾಮಗಳನ್ನು ಸಲ್ಲಿಸೋದಿಲ್ಲ. ಆವಾಗ ಏನಾಗ್ತಿದೆ,
ಆಶೀರ್ವಾದದ ಕೊರತೆ ನಮಗೆ ಎಲ್ಲೋದು ಕಾಡ್ತಾ ಇದೆ. ಆಶೀರ್ವಾದ ಏನ್ ಮಾಡ್ತೈತೆ ಅಂದ್ರೆ ನಮಗೆ ರಕ್ಷಿಸ್ತೈತೆ. ಮನೆಯನ್ನು ಯಾವ ರೀತಿ ಕಾಂಪೌಂಡ್ ರಕ್ಷಿಸ್ತೈತೋ, ಹೊಲನ ಯಾವ ರೀತಿ ಬೇಲಿ ರಕ್ಷಿಸ್ತೈತೋ, ಆ ಗುರು ಕೃಪಾಶೀರ್ವಾದ ಒಬ್ಬನೇ ಅಲ್ಲ, ನೀನು ಕೂಡ ಕಾರಣ. ಅದರಲ್ಲಿ ಸಮಾಜಕ್ಕೆ ಹೇಳೋದಕ್ಕೆ ನಾವು ಮತ್ತೆ ನೀವು ಇವತ್ತು ಗುರು ಎಲ್ಲರೂ ಕೂಡ ಕಾರಣ ಆಗಿದೆ. ಹಾಗಾಗಿ ನಾವು ನಮ್ಮನ್ನ ಬಿಟ್ಟು ಗುರುಗಳ ಸಾಮೀಪ್ಯ ನಾವು ಅವರ ಒಂದು ಆಶೀರ್ವಾದವನ್ನು ಅವರ ಮಾತುಗಳನ್ನ ಕೇಳ್ತಾ ಸದಾ ಅದನ್ನ ನಾವು ಅದರ ಬೆನ್ನತ್ತಿ ಹೋಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರು. ಅವರಿಗೆ ಮತ್ತೊಮ್ಮೆ ಡಬಲ್ ಜೋರಾದ ಇಷ್ಟಪಡಲು ಧನ್ಯವಾದಗಳು. ಈಗ ನಾಲ್ಕು ಜನ ಮಕ್ಕಳಿಗೆ ನಾಲ್ಕು
दर्शयामि ज्योतिर्मयम् योगब्रह्मेति विख्यातम् विश्वप्रेमम् विवेकिनम् ऋषिकुलतिलकम् महाप्राज्ञम् प्रभाकरगुरुम् वचे आवाहनं समर्पयामि श्रीगुरुचरणकमलभ्यो नमः आसनं समर्पयामि श्रीगुरुचरणकमलभ्यो नमः स्नानं समर्पयामि श्रीगुरुचरणकमलभ्यो नमः वस्त्रं समर्पयामि श्रीगुरुचरणकमलभ्यो नमः दीपं समर्पयामि श्रीगुरुचरणकमलभ्यो नमः आचमनीयं समर्पयामि श्रीगुरुचरणकमलभ्यो नमः नैवेद्यं समर्पयामि श्रीगुरुचरणकमलभ्यो नमः आचमनीयं समर्पयामि श्रीगुरुचरणकमलभ्यो नमः ताम्बूलं समर्पयामि श्रीगुरुचरणकमलभ्यो नमः श्रीफलं समर्पयामि श्रीगुरुचरणकमलभ्यो नमः आराधिकं कर्पूरगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि आराधिकं समर्पयामि श्रीगुरुचरणकमलभ्यो नमः आचमनीयं समर्पयामि श्रीगुरुचरणकमलभ्यो विमलमचलं सर्वदी साक्षिभूतं भावातीतं त्रिगुणरहितं सद्गुरुं तं नमामि अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीधर्मरताय च भजतां कल्पवृक्षाय नमतां कामधेनुवे ॐ पूज्याय राघवेन्द्राय च भजतां कल्पवृक्षाय नमतां कामधेनुवे ನಮ್ಮನ್ನೆಲ್ಲ ಒಂದೇ ದೋಣಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂತಹ ಯೋಗ ಸಾಧಕರು ಸ್ವೀಟ್ 16 ಅವ್ರಿಗೆ 80 ವರ್ಷ ಆಗ್ತಾ ಇದೆ. ಸ್ವೀಟ್ 18 ಅವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸ್ತಾ ನಮ್ಮ ಸಾಯಿ ಸರ್ವೋದಯ ಯೋಗ ಸಂಸ್ಥೆಯ ಸೇವಾಶ್ರಮದ ಪೀಠಾಧಿಪತಿಗಳು ರಾಮಣ್ಣ ಸ್ವಾಮಿಗಳವರ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸ್ತಾ ಈ ಜ್ಞಾನವನ್ನ ಇಡೀ ಸಮಾಜಕ್ಕೆ ಕೊಟ್ಟಂತಹ ಋಷಿ ಪ್ರಭಾಕರ್ಜಿ ಅವರ ಪಾದ ಕಮಲಗಳಿಗೆ ತಲೆಬಾಗಿ ನಮಸ್ಕರಿಸ್ತಾ ಈ ಸರ್ವೋದಯ ಸೇವಾ ಸಂಸ್ಥೆ ಹುಟ್ಟಾಗಿ ಸುಮಾರು 5 ವರ್ಷಗಳಾಗ್ತದೆ. 5 ವರ್ಷಗಳಿಂದ ನಿರಂತರವಾಗಿ ಈ ಧ್ಯಾನ ಕೇಂದ್ರದಲ್ಲಿ ಪ್ರತಿನಿತ್ಯ ಯೋಗಾಸನ ನಡೀತದೆ. ಆದರೆ ಡಾಕ್ಟರ್ ಹೇಳಿದಾಗ ಮಾತ್ರ ಬರ್ತಾರೆ, ಸ್ವಲ್ಪ ಚೆನ್ನಾಗಂದ್ರೆ ಮಾತಾಡ್ಬಿಡ್ತಾರೆ. ಆಮೇಲೆ ಇದೆಯಾ ಧ್ಯಾನ ಮಂತ್ರ ಅನ್ನೋದೇ ಮಾತಾಡ್ಬಿಡ್ತದೆ. ಡಾಕ್ಟರ್ ಹೇಳಿದಾಗ ಮತ್ತೆ ಜ್ಞಾಪಕ ಬರ್ತದೆ. ಆ ತರ ಬರ್ತಾರೆ. ನನ್ನ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ಸಂಸ್ಥೆಯ ಉದ್ದೇಶ ಅಷ್ಟೇ, ನಾವು ಯಾವುದೇ ದುಡ್ಡಿಗೆ ಆಸೆ ಪಡ್ತಾ ಇಲ್ಲ. ಭಗವಂತ ಗಂಜಿಗೆ ನಮ್ಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾನು ಈ ಸಂಸ್ಥೆನ ಪ್ರಾರಂಭ ಮಾಡಿದಾಗ ನನ್ನ ಹತ್ರ ದುಡ್ಡಿರ್ಲಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇವಾಗಲೂ ನನ್ನ ಹತ್ರ ದುಡ್ಡಿಲ್ಲ. ನಿಮಗೆ ಸತ್ಯಾಂಶ ಅಂದ್ರೆ ನಾನು ಸರಿ ಇಲ್ಲ. ನನ್ನ ಕ್ಯಾರೆಕ್ಟರ್ ಅಂದ್ರೆ ನಾನು ಮೊದಲೇ ಸರಿ ಇಲ್ಲ. ನಾನು ಸರಿ ಇಲ್ಲದಿದ್ದಂಥ ವ್ಯಕ್ತಿ, ವೇಮನಿಗಿನ್ನ ವರ್ಸ್ಟ್ ಫೆಲೋ ನಾನು. ಸತ್ಯ ಇದು. ನೀವು ಹೆಂಗ್ ಸ್ವೀಕರಿಸಿದ್ರು ನನಗೆ ಗೊತ್ತಿಲ್ಲ. ನಾನು ಎಷ್ಟು ಬ್ಯಾಡ್ ಅಂದ್ರೆ, ದಂಡಂ ದಶಗುಣಂ 6 ಗಂಟೆ ಮೇಲೆ ಫುಲ್ ಬಾಟ್ಲು ಆ ತರ ಇದ್ದು. ನಾನು 2012ರಲ್ಲಿ ನಾನು ಸತ್ತೋಗ್ಬಿಡ್ಬೇಕಾಗಿತ್ತು. 2012ರಲ್ಲಿ ನನ್ನ ಮಗ ನನ್ನನ್ನ ಮಗು ತರ ಎತ್ಕೊಂಡು ನಾರಾಯಣಗುಡಿಯಲ್ಲಿ ಸೇರಿಸಿದ್ದು.
ಅದಕ್ಕಿಂತ ಮುಂಚೆ ದಿನ ಮಾತ್ರ ತಿನ್ಬೇಕಾಗಿತ್ತು. ನನ್ನ ಶರೀರ ಇರೋವರೆಗೂ, ಅಂದ್ರೆ ನಾನು ಉಸಿರಿರೋವರೆಗೂ ದಿನ ಮಾತ್ರ ತಿನ್ಬೇಕಾಗಿತ್ತು. ಆ ಸ್ಥಿತಿಲಿ ನಾನು ಇದ್ದವನು. ಮೆಟ್ಲಕ್ ಬೇಕಾದ್ರೆ ಇನ್ನೊಬ್ರು ಸಪೋರ್ಟ್ ಬೇಕಾಗಿತ್ತು. ಆ ಸ್ಥಿತಿಲಿ ಇದ್ದವನು. ನನ್ನ ಬದುಕಿಸಿದ್ದು, ನಾನು ಈ ತರ ಮಾತಾಡ್ತಾ ಇರೋದು, ನನಗಿರೋ ಶಕ್ತಿ ಗುರುಗಳು ಕೊಟ್ಟರು ಭಿಕ್ಷೆ. ನನಗೆ ಎಷ್ಟು ಎನರ್ಜಿ ಇದೆ ಅಂದ್ರೆ, ಕೆಲವು ಏಮ್ಸ್ ನೋಡಿದ್ದಾರೆ ನನಗೆ ಎಷ್ಟು ಶಕ್ತಿ ಇದೆ ಅಂತ ಇದೆ ಅಂತ ಏಮ್ಸ್ ನೋಡಿದ್ದಾರೆ. ಯಾಕಂದ್ರೆ ಮೆಟ್ಲೆತ್ತಕ್ಕೆ ಆಗದಿರೋಂತ ವ್ಯಕ್ತಿ, ನಾನು ಹಾಸ್ಪಿಟ್ಲಿಗೆ ಹೋಗಿ 12 ವರ್ಷ ಆಯ್ತು. ನನ್ನ ಮೈಗೆ ಆಲೋಪತಿ ಇಂಜೆಕ್ಷನ್, ಆಲೋಪತಿ ಮಾತ್ರೆ ತಿಂದು ನಾನು ಸತ್ಯವಾಗಿ ಹೇಳ್ತಾ ಇದ್ದು. ನಮ್ಮ ಮನೆಯವ್ರಿಗೆ ಗೊತ್ತು, ನನಗೂ ಜ್ವರ ತಲೆನೋವು ಬರ್ತದೆ, ಏನು ಮಾಡ್ಕೋಬೇಕು, ಏನ್ ತಿಂದ್ರೆ ನನಗೆ ಜ್ವರ ಬಂತು, ಹೆಂಗ್ ಹೋಗಿಸ್ಕೊಳ್ಳೋದು ಅಂತ ನನಗೆ ಗೊತ್ತಿದೆ. ಕರೋನಲ್ ಅವ್ರ ಅಪ್ಪ ಬಂದ್ರು ನಾನು ಏನ್ ಮಾಡಲ್ಲ. ಇದು ಎಷ್ಟೋ ಸಾರಿ ಹೇಳಿದ್ದೀನಿ ನಾನಾಗಿ ನಾನು ಶರೀರ ಬಿಡಬೇಕೇ ಹೊರತು ಯಾವ ಕಾಯಿಲೆ ನಾನು ಏನು ಮಾಡಲ್ಲ. ನನಗೆ ಗೊತ್ತಿದೆ ಅದು ಏನಂತ. ಅದು ಯೋಗ ಕಲಿಸ್ಕೊಟ್ರ ಮಾರ್ಗ. ನನ್ನ ಧ್ಯಾನ ಕೇಂದ್ರದಲ್ಲಿ ನಮ್ಮ ಸೇವಾಕರ್ತರಿಂದನೇ ಈ ಧ್ಯಾನ ಮಂದಿರ ಆಗಿರೋದು. ನನ್ನ ಹತ್ರ ದುಡ್ಡಿಲ್ಲ. ನಾನು ಕುಡ್ಕೊಂಡಿದ್ದವಾಗ ನಾನು ಯೋಗ ಹೇಳ್ಕೊಡ್ತೀನಿ ಬನ್ನಿ ಅಂದ್ರೆ, ಫಸ್ಟ್ ನೀನ್ ನೋಡ್ಕೊ ಅಂತ ಕೇಳ್ತಾರೆ. ಹೌದಾ? ಹೆಂಗ್ ಬದಲಾಯ್ತು ಅಂದ್ರೆ, ನಾನು ಬದುಕಬೇಕು ಅಂತ ನನಗರಿವಾಯ್ತು. ಆಗ ನಾನು ಬದಲಾಗಿದ್ದು. ಎಲ್ಲ ಬಿಟ್ಟಿದ್ದೀನಿ, ಎಲ್ಲ ಕಳ್ಕೊಂಡಿದ್ದೀನಿ. ಏನ್ ಕಳ್ಕೊಂಡಿದ್ದೀನಿ? ಬ್ಯಾಡ್ದಿದ್ದು ಬಿಟ್ಟಿದ್ದೀನಿ, ಬೇಕಾಗಿರೋದು ಇಟ್ಕೊಂಡಿದ್ದೀನಿ. ನಾನು ಅನ್ಕೊಳ್ತೀನಿ, ಗುರುಗಳು ಮಾಡ್ಕೊಡ್ತಾರೆ. ತಮಾಷೆ ಎಲ್ಲ, ಸತ್ಯ ಇಲ್ಲೋ. ನಾನು ತಿಳ್ಕೊಳ್ತೀನಿ, ನನ್ನ ತಲೆ ತಾಕ್ ಬಂದ್ರೆ ಅದಾಗಕ್ಕೆ. ನಾನು ತಿಳ್ಕೊಂಡ್ರೆ ಅದು ನಡೀತದೆ. ಅದು ಗೊತ್ತಿಲ್ಲ, ನನ್ನ ದುಡ್ಡೇ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ನಮ್ಮ ಯೋಗ ಕೇಂದ್ರದಲ್ಲಿ ಸುಮಾರು ಜನಕ್ಕೆ ಅವ್ರ ಸಂಕಲ್ಪ ಸಿದ್ಧಿಸಿದೆ ಇಲ್ಲಿ. ಅದು ನಮ್ಗೆ ಗೊತ್ತಿದೆ. ಎಂತೆಂತ ಸಂಕಲ್ಪ ಸಿದ್ಧಿಸಿದೆ ಅಂದ್ರೆ, ಡೈವರ್ಸ್ ಆಗ್ಬೇಕಾಗಿರೋದು ಗಂಡ ಹೆಂಡತಿ ಒಂದಾಗಿ ನನ್ನ ಜೊತೆಯಲ್ಲಿದ್ದಾರೆ. ಆವಾಗಲೇ ಬಂದಿದ್ರು ಗೌತಮ್ ಡಾಕ್ಟ್ರು, ಡೆಂಟಲ್ ಡಾಕ್ಟ್ರು. 4 ವರ್ಷ ಮಕ್ಕಳಾಗಿದ್ದಿಲ್ಲ. ಈಗ ಮಗುನ್ ಕರ್ಕೊಂಡ್ ಬಂದಿದ್ರು. ನಾವು ವಿಠಲ್, ಅವ್ರಿಗೂ 4 ವರ್ಷ ಮಗು ಆಗಿಲ್ಲ. ಈಗ ಹೆಣ್ಮಗು ಇಲ್ಲೇ ಇದ್ದಾರೆ, ಅವರು ಸಾವಿತ್ರಿ ಅಂತ. ಇವಾಗ ಇನ್ನೊಬ್ರು ಬಂದಿದ್ರು, ಅವರು ಡಾಕ್ಟರ್ ಅಂತೆ, ಬಿಡುವಿಲ್ಲಂತೆ, ಮಗು ಇಲ್ಲಂತೆ. ನೋಡಿ ಹಿಂಗೆ. ಅದಕ್ಕೆ ಶ್ರೀಮಾನ್ ನಿಜಗುಣ ಶಿವಯೋಗಿಗಳು ಮೊದಲ ವಾಕ್ಯ ಏನ್ ಬರೆದವರಪ್ಪ ಅಂದ್ರೆ, ನರಜನ್ಮಕ್ಕೆ ಮುಕ್ತಿ ಯಾವಾಗಪ್ಪ ಅಂದ್ರೆ, ಶ್ರೀ ಗುರುವಿನ ಸದ್ಗುರುವಿನ ವಚನೋಪದೇಶ ಕೇಳಿದಾಗಲೇ, ಹಿತವಚನ ಆಲಿಸಿ ಅಳವಡಿಸಿಕೊಂಡು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದಾಗಲೇ ನರನಿಗೆ ಮುಕ್ತಿ ಅಂತ. ಅವ್ರು ಇಂಥ ಜಾತಿಯವರೇ ಗುರು ಅಂತ ಇರಲಿಲ್ಲ. ಶ್ರೀ ಗುರುವಿನ ಸದ್ಗುರುವಿನ ಹಿತೋಪದೇಶ ಕೇಳಿ ಅಳವಡಿಸ್ಕೊಂಡು ಅನುಷ್ಠಾನಕ್ಕೆ ತಂದ್ರೆ ನರನಿಗೆ ಮುಕ್ತಿ ಅಂತ ನಿಜಗುಣ ಶಿವಯೋಗಿಗಳು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಯಾವಾಗ ಮುಕ್ತಿ? ನಮ್ಗೆ ಗುರುಗಳು ಪಾದ ಹಿಡಿದ್ರೇನೆ ನಮಗೆ ಮುಕ್ತಿ. ನಾವು ಎಲ್ಲ ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಹುಡುಕ್ತಾ ಇದೀವಿ. ಅಮ್ಮ ಹೇಳಿದ್ರು ಆವಾಗಲೇ, ಎಲ್ಲ ಇದೆ ನಮ್ಮ ಹತ್ರ, ಮುಖ್ಯವಾಗಿ ಇರಬೇಕಾಗಿರೋದೇ ಇಲ್ಲ. ಈ ಪ್ರಕೃತಿಲಿ ಎಲ್ಲ ನಮಗಿದೆ. ಬದುಕೋಕೆ ಏನೇನು ಬೇಕೋ ಎಲ್ಲ ಸವಲತ್ತು ನಮಗಿದೆ. ಹೆಂಗ್ ಬದುಕಬೇಕೋ ಗೊತ್ತಾಗ್ತದೆ. ಅದನ್ನ ಶ್ರೀ ಗುರುಗಳ ನಾವು ಸನ್ನಿಧಾನದಲ್ಲಿ ಅವ್ರ ಪಾದ ಹಿಡ್ಕೊಂಡ್ರೆ ಮಾರ್ಗ ತೋರಿಸ್ತಾರೆ. ಹಿಂಗಿಂಗೆ ಹೋಗು ಅಂತಾರೆ, ಇಲ್ಲಿ ಎಡದಿರಿ ಅಂತಾರೆ, ಈ ದಾರಿ ಸರಿ ಇಲ್ಲ ಅಂತಾರೆ. ಆ ಸರಿ ಇಲ್ಲದ ದಾರಿ ಕಿತ್ಕೊಳ್ಳೋದೇ ಗುರುವಿನ ಒಂದು ಸ್ಥಾನ. ಆ ಸರಿ ದಾರಿ ತಿರ್ಸೋದೇ ಗುರುವಿನ ಸ್ಥಾನ. ಶ್ರೀ ಗುರು ಎಂತವ್ರು ಇರ್ಬೇಕಂತ ಅವರೇ ಹೇಳಿದ್ದಾರೆ. ಶ್ರೀ ಗುರು ಅಂದ್ರೆ ಯಾರು? 8 ಗುಣಗಳಿರ್ಬೇಕು ಆ ಶ್ರೀ ಗುರುವಿಗೆ, ಸದ್ಗುರುವಿಗೆ. ಯಾವ್ದು 8 ಗುಣಗಳು? ಮೊದಲು ಕರುಣೆ. ಅಂದ್ರೆ ನಾನು ಇದು ಪಾಠ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ ಅಂತ ಇಟ್ಕೋಬಾರ್ದು. ಬದುಕೋಕ್ ಬೇಡೋದು ಬೇರೆ, ನಾನು ಹೇಳೋದ್ರಿಂದ ಏನು ಕೊಡ್ತಾರೆ ಅಂತ ನಿರೀಕ್ಷೆ ಮಾಡ್ಕೊಂಡು ಮಾಡಿದ್ರೆ ಅದು ಗುರು ಅಲ್ಲ. ಗುರು ಹೆಂಗಿರ್ಬೇಕು? ನಿರಾಸೆಯಿಂದ ಬೋಧನೆ ಮಾಡುವಂತ ಇರ್ಬೇಕು. ಹೆಂಗೆ ಭಾವಬಂಧದಲ್ಲಿ ಸಿಕ್ಕಾಕೊಂಡು ಇಷ್ಟು ಕಷ್ಟಪಡಿದ್ರೆ ಹೆಂಗೆ ಸರಿದಾರಿ ತರಬೇಕು ಅನ್ನೋ ಭಾವನೆ ಗುರು ಇರ್ಬೇಕು. ಸುಮುಖತ್ವ ಇರಬೇಕು. ಅಂದ್ರೆ ಕಷ್ಟ ಬರ್ಲಿ, ಸುಖ ಬರ್ಲಿ, ನೋವು ಬರ್ಲಿ, ಏನಾದ್ರೂ ಸರಿ, ಸಾವು ಬರ್ಲಿ, ಎಲ್ಲ ಸಮನಾಗಿ ಸ್ವೀಕರಿಸಂತಾಗಿರೋ ಗುರು. ಅವನ ಆಶೀರ್ವಾದ ಪಡೆದ್ರೆ ಗ್ಯಾರಂಟಿ ಮುಕ್ತಿ. ಅಂತ ಗುರು ಹಿಡಿಬೇಕು ಪಾದ. ಸುಮುಖತ್ವ,
ಈ ಸುಂದರವಾಗಿರ್ಬೇಕ, ಸೌಂದರ್ಯತೆ ಇರಬೇಕು. ಅಂದ್ರೆ ಸುಂದರವಾಗಿರ್ಬೇಕು ಅಂತೆಲ್ಲ ಅವನ ಅಂಗಾಂಗಗಳು ನಿರ್ಲಿಪ್ತತೆಯಿಂದ ಕೂಡಿರ್ಬೇಕು. ನಂತರ ಅದು ಇದು ಮಾಡ್ಬಿಟ್ರೆ ಗುರು ಅಲ್ಲ ಅವನು. ಅವನ ಅಂಗಾಂಗಗಳು ಏನೋ ಪಾಪ ಕರದೆ ನಿರ್ಲಿಪ್ತತೆ ಹೊಂದಿರಬೇಕು. ಅವ್ರು ಗುರು. ಕಾವಿ ಹಾಕೊಂಡು ಬುಟ್ಟಾಟಿಕೆ ಮಾಡ್ಕೊಂಡು ನಮ್ಮೂರು ನಾಮ ಇಟ್ಕೊಂಡು ಅವ್ರು ಗುರು ಅಲ್ಲ. ಈ 8 ಗುಣಗಳು ಯಾರಲ್ಲಿ ಇರ್ತದೋ ಅವ್ರ ತಥಾಸ್ತನ ಕಾಯಿಲೆ ಹೊಡೋಗ್ತದ್ರಿ, ಅವ್ರು ಗುರು. ಸೌಂದರ್ಯತೆ, ಸುಗುಣಗಳು, ಸುಗುಣದ ಜ್ಞಾನ ಅವನಲ್ಲಿರ್ಬೇಕು, ಸುಜ್ಞಾನದ ಗಣಿ ಅವನಲ್ಲಿರ್ಬೇಕು. ಆ 8 ಗುಣಗಳಿದ್ರೆ ಅವರು ನಿಜವಾದ ಶ್ರೀ ಗುರು. ನಿಮ್ಗೆ ಗೊತ್ತಿಲ್ಲ, ಮಾರ್ಕಂಡೇಯ ಮೃಗಂಡ ಮಹರ್ಷಿಗೆ ಮಗು ಆಗ್ಲಿಲ್ಲ. ಆ ಪರಮೇಶ್ವರ ಹೇಳ್ತಾನೆ, ದೀರ್ಘಾವಧಿ ಮಗು ಬೇಕೋ, ಕೆಟ್ಟದಾಗಿ ಅಂತ ಹುಡುಗ ದೀರ್ಘಾಯಿಸಬೇಕೋ, ಒಳ್ಳೆ ಜ್ಞಾನವಂತವಾಗಿ 16 ವರ್ಷ ಹುಡುಗಬೇಕು ಅಂತ. ನಮಗೆ ಪರಮೇಶ್ವರ ಮಕ್ಳಿಲ್ವಲ್ಲ, ಅವಾಗ ಹೇಳ್ತಾರೆ ನಾವು ಒಳ್ಳೆ ಜ್ಞಾನವಂತ ಹುಡುಗನೇ ಕರುಣಿಸು ಸ್ವಾಮಿ ಅಂತ. ಆದ್ರೆ ಅವರ ಅಪ್ಪ ತುಂಬಾ ಬುದ್ಧಿವಂತ. ಮೃಗಂಡ ಮುನಿ ಹೇಳ್ತಾರೆ ಮಾರ್ಕಂಡೇಯನಿಗೆ, ಯಾರಾದ್ರೂ ಆಗ್ಲಿ ನಿನ್ಗೆ ಗುರು ಅಂತ ಮನಸ್ಸು ಬಂದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡು. ಈ ವಿಷಯ ಮಕ್ಕಳಿಗೆ ಹೇಳಿರಲ್ಲ, ಮನೇಲಿ ಹೇಳಿರಲ್ಲ. ಅದಕ್ಕೆ ಆ ಮಗು ಆಡ್ಕೊಂಡು ನಲಿದುಕೊಂಡು ಕುಡ್ಕೊಂಡಿರ್ತಾರೆ. 14 ವರ್ಷ ಮಗುಗೆ ಈ ಸಪ್ತ ಋಷಿಗಳು ಬೇಗ ಹೋಗ್ತಾ ಇರ್ತಾರೆ. ದಾರಿ ಉದ್ದಕ್ಕೂ ಹೋಗ್ತಾ ಇರುವಾಗ ಈ ಮಗು ಆಟ ಆಡ್ಕೊಂಡು ನೋಡ್ಬಿಡ್ತಾರೆ. ಯಾರೋ ಮಾರ್ಕಂಡೇಯ ನೋಡ್ಬಿಟ್ಟು ಅವ್ರ ತಂದೆ ಹೇಳಿದ ಜ್ಞಾಪಕ ಬಂದ್ಬಿಡ್ತದೆ. ಯಾರಾದ್ರೂ ಸರಿ ಗೊತ್ತಿಲ್ಲ ಅವ್ರ ಪಾದ ನಮಸ್ಕಾರ ಮಾಡೋದು ಮರಿಬೇಡ, ಗುರುಗಳಂತ ನೀನು ನೆನೆಸಿದೆ ಅಂತ ಜ್ಞಾಪಕ ಬಂದ್ಬಿಡ್ತದೆ. ನೇರ ದಾರಿಯಲ್ಲಿ ಹೋದ್ರೆ ಲೇಟ್ ಆಗುತ್ತಂತ ಅಡ್ಡ ದಾರಿ ಹಿಡಿತಾನೆ, ಹಳ್ಳದಲ್ಲಿ ಬೀಳ್ತಾನೆ, ಎದ್ದೇಳ್ತಾನೆ, ಮತ್ತೆ ಓಡ್ತಾನೆ, ಮುಳ್ಳು ಚುಚ್ಕೊಳ್ತಾನೆ, ಕಿತ್ತೋಗ್ತದೆ, ಮತ್ತೆ ಓಡ್ತಾನೆ. ಈ ತರ ಓಡಿ 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 ಹೋಗ್ತಾನೆ ಗುರುಗಳು, ಸದ್ಗುರುಗಳು ಹೋಗೋದತ್ರ. ಆ ಗುರುಗಳು ಇವನು ಗಮನಿಸ್ಬಿಟ್ಟು ಯಾರು ನಮ್ ಕಡೆ ಬರ್ತಾರಂತ ಈಗ ಸ್ಪೀಡ್ ಆಗಿ ಹೋಗೋರು ನಿಧಾನ ಮಾಡ್ಬಿಟ್ಟು ಸ್ವಲ್ಪ ನಿಧಾನ ಹೋಗ್ತಾರೆ. ಓಡ್ ಬಂದಿದ್ದೆ ಮಾರ್ಕಂಡೇಯ ಮಲ್ಕೊಂಡ್ ಬಿಡ್ತಾನೆ. ಅವ್ರು 7 ಜನ ಮುಂದೆ. ಅವ್ರಿಗೆ ಗೊತ್ತಿಲ್ದೇನೆ ಅವ್ರ ಮನಸ್ಸಿನಲ್ಲೇ ನೀವು ದೀರ್ಘ ಆಯುಷ್ಮಾನ್ ಭವ ಅಂತ ಬಾಯಿ ಬಂದ್ಬಿಡ್ತಾರೆ ಮಾರ್ಕಂಡೇಯನಿಗೆ. ಅವ್ರಿಗೆ ಗೊತ್ತಿಲ್ದೇನೆ ಆ ತರ ಭಾವನೆ ಬರ. ಯಾಕಂದ್ರೆ ಮಗು ಮುಗ್ಧ ಬಾಲಕ ಬಿದ್ದಿರೋದು ಕಂಡು ಆ ಶಿವನ್ ಕೊಟ್ಟರು 16 ವರ್ಷ ಅಲ್ಲಿಗೆ ಮಣ್ಣಾಗ್ತದೆ. ಯಮಧರ್ಮ 16 ವರ್ಷ ಮುಗಿದ ತಕ್ಷಣ ಕೊನೆ ಶ್ವಾಸ ಇದೆಯಲ್ಲ, ಇನ್ನು ಕೊನೆ ಬಿಡ್ತಾನಲ್ಲ, ಆವಾಗ ಯಮಧರ್ಮ ಆಗ್ತಾನೆ. ಶಿವ ಬಂದು ತ್ರಿಶೂಲ ಚುಚ್ತಾನೆ ಯಮನ್ಗೆ. ಅಲ್ಲಿಂದ ಕತೆ ಶುರು ಆಗ್ತದೆ. ಯಾಕೆ ಸ್ವಾಮಿ, ನಾನು ಮೊದಲೇ ಬಂದು ಪಾಶ ಹಾಕಿಲ್ಲ, ಅದು ನಿಧಾನ ಬಂದು ಯಮ ಪಾಶ ಹಾಕಿಲ್ಲ, ನೀನ್ ಎಷ್ಟು ಆಯಸ್ ಕೊಟ್ಟಿದ್ದು ಅಷ್ಟಕ್ಕೆ ನಾನು ಪಾಶ ಹಾಕಿದ್ದೆ, ನೀನ್ ಯಾಕೆ ಬಂದು ನಾನು ಚುಚ್ಚಿದೆ ಅಂತ ಯಮಧರ್ಮ ಶಿವನ್ ಕೇಳ್ತಾನೆ. ಕರೆಕ್ಟ್ ಅಪ್ಪ, ನಾನು ಕೊಟ್ಟಿದ್ದು 14 ವರ್ಷನೇ, ನೀನ್ ಬಂದಿದ್ರು ಸರಿ, ಆದ್ರೆ ನೀನ್ ತಗೊಂಡಿದ್ರೆ ನಾವು ಇಬ್ಬರು ಸಿಕ್ಕಾಕೊಂಡ್ಬಿಟ್ಟಿದ್ದೆ ಕಷ್ಟಕ್ಕೆ. ಯಾಕಂದ್ರೆ ಸಾಧು ಸತ್ಪುರುಷರವರಿಗೆ ಆಶೀರ್ವಾದ ಮಾಡಿದಾರೆ ದೀರ್ಘ ಆಯುಷ್ಮಾನ್ ಭವ ಅಂತ, ಅದರಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ವಿ. ಅವನ ದೀರ್ಘ ಆಯುಷ್ಮಾನ್, ಅವನು ಸಾವಿಲ್ಲ ಇನ್ನಂತ. ಇದು ಗುರುಗಳಲ್ಲಿ ನಡೆಯೋದು. ನಿಮ್ಗೆ ಗೊತ್ತಿಲ್ಲ ನಿಜ ಸಂಗತಿ, ಇಲ್ಲಿ ಉತ್ತರ ಭಾರತದಲ್ಲಿ ಸಿದ್ಧಾರೂಢರ ಮಠದಲ್ಲಿ ಬಡಿಗಾರ ಕಾಳಯ್ಯ ಅಂತಿದ್ರು. ಅವ್ರಿಗೆ ನಿಜವಾಗಿ ನಡೆದಿರೋದು. ಬಡಿಗಾರ ಕಾಳಯ್ಯಗೆ ಸಿದ್ಧಾರೂಢ ಹೇಳ್ತಾರೆ, ನೀ 20 ವರ್ಷ ಬರುತ್ತೆ ಕಾಳಯ್ಯ ಅಂತ ಹೇಳ್ತಾರೆ. ಅದೇ ರೀತಿ ತಿಳಿದವ್ರು ಹೇಳ್ತಾರೆ, ಕಾಳಯ್ಯಪ್ಪ 20 ವರ್ಷ ಬದುಕಿದ್ರು ಅಂತ. ಇದು ಗುರುಗಳ ಶಕ್ತಿ. ಸಿದ್ಧಾರೂಢರು ಎಂತ ಗುರುಗಳು ಅಂದ್ರೆ ನಿಮಗೆ ಗೊತ್ತಿಲ್ಲ. ಪ್ರತಿ ಶನಿವಾರ ಸತ್ಸಂಗ ನಡೀತದೆ, ಈ ವಿಷಯಗಳು ಮಾತಾಡ್ತಾರೆ. ಯಾರು ಜಂಜಾಟದಲ್ಲಿ ಸಿಕ್ಕಾಕೊಂಡಿದ್ದೀರಿ, ಯಾರ್ಯಾರ ಮನೆಯಲ್ಲಿ ಪಾತ್ರೆಗಳು ಮಾತಾಡ್ತವೆ, ಯಾರ್ಯಾರ ಮನೆಯಲ್ಲಿ ರಿಮೋಟ್ ಹೊಡೆದೋಗ್ತದೆ ಅಂತವರೆಗೆ ಅಲ್ಲಿ ಹೇಳಿ ಕರ್ಕೊ ಬನ್ನಿ, ನಾವು ರೆಡಿ ಮಾಡ್ತೀವಿ. ಅದಕ್ಕೆ ಟೈಮ್ ಇಲ್ಲ ಅಂತಾರೆ. ಹೋಗ್ತಾರೆ ಆಲೋಪತಿಗೆ ಚುಚ್ಚಿಕೊಂಡು ಒಳಗೊಂದು ಪೈಪು, ಆಚೆಗೊಂದು ಪೈಪು, ಕಂಠಕ್ಕೊಂದು ಆಭರಣ, ಸೊಂಟಕ್ಕೊಂದು ಆಭರಣ ಹಾಕೊಂಡು ICU ಮಲಗಿರ್ತಾರೆ ಎಲ್ಲ. ಡಾಕ್ಟರ್ ಕೂಡ ಟಾರ್ಗೆಟ್ ಇದೆ, ಒಂದು ಇಷ್ಟೇ ಮಾಡ್ಬೇಕಂತ. ಓಕೆ, ತುಂಬಾ ಸಂತೋಷ. ಇವತ್ತಿನ ಗುರು ಪೂರ್ಣಿಮಾ ವಿಶೇಷ ದಿನದಲ್ಲಿ ನಿಮ್ಮೆಲ್ಲರಿಗೂ ಆ ಸದ್ಗುರುವಿನ ಕೃಪಾ ಆಶೀರ್ವಾದ ನಿಮಗಿರ್ಲಿ. ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಅನೋನ್ಯತೆ ಹೆಚ್ಚಾಗ್ಲಿ, ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ನಿಮಗೂ ನಿಮ್ಮ ಕುಟುಂಬಕ್ಕೆ ನಡೆಸಲಿ, ನಿಮ್ಮ ಇಷ್ಟಾರ್ಥ ಕಾರ್ಯಗಳೆಲ್ಲ ಪೂರೈಸಲಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಪಾದ ಕಮಲಗಳಿಗೆ ವಂದಿಸ್ತಾ, ಮತ್ತೊಮ್ಮೆ ಗುರುವಿಗೆ ವಂದಿಸ್ತಾ, ಮುಖ್ಯವಾಗಿ ಆದೂರ್ ಪ್ರಕಾಶ್ ಅವರು 1 ವರ್ಷ ಆಯ್ತು ನಮ್ಮ ಸಂಘ ಸೇರಿ. ಅವ್ರ ಬಗ್ಗೆ ಅವರು ಅಷ್ಟೇ ಒಂದು ಕಾರ್ಯಕ್ರಮ ಮಾಡೋ ಸುಮ್ಮನೆ ಅಲ್ಲ, ಆದ್ರೆ ತಿಂಗಳಿಗೆಲ್ಲ ದುಡಿಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಅಷ್ಟು ಶಕ್ತಿ, ಅಷ್ಟು ಟ್ಯಾಲೆಂಟ್ ಅವರು. ಅದೇನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಅವರು ಅಷ್ಟೇ, ಅವ್ರ ಕುಟುಂಬ ಪೂರ್ತಿ
ನಿಜ ಹೇಳ್ತೀನಿ, ನಮ್ಮ ಸಿದ್ಧ ಸಮಾಧಿ ಯೋಗ ಈ ಧ್ಯಾನ ಕೇಂದ್ರಕ್ಕೆ ಕುಟುಂಬ ಪೂರ್ತಿ ಬರ್ತಾರೆ ಯೋಗಾಸನಗಳಿಗೆ. ಇದಕ್ಕೆ ಜೋರ್ ಚಪ್ಪಾಳೆ ನೀಡಬೇಕು. ಮಕ್ಕಳು ಮನೆ ಫುಲ್ ಬಂದ್ಬಿಡ್ತಾರೆ ಪ್ರತಿನಿತ್ಯ. ಅವರು ಸತ್ಯ ಹೇಳ್ತೀನಿ, ಏನೋ ಸಮಸ್ಯೆ, ಆರೋಗ್ಯ ಸಮಸ್ಯೆ ಬಂದಿದೆ, ಈಗ ತುಂಬಾ ಕಳೆ ಇದೆ ಮಕ್ಕದಲ್ಲಿ, ಅದು ನನ್ಗೆ ಗೊತ್ತಿದೆ, ಅದು ಗೊತ್ತಿದೆ ಏನಂತ. ಆದ್ರೆ ಇನ್ನು ಇದೇ ತರ ಇನ್ನು ಖುಷಿ ಖುಷಿಯಾಗಿ ನಿಮ್ಮ ತೇಜಸ್ಸು, ನಿಮ್ಮ ಶಕ್ತಿ, ನಿಮ್ಮ ಸೇವೆ ಇಡೀ ರಾಜ್ಯಕ್ಕೆ ಸೇವಂತರಾಗ್ಲಿ. ಆ ಗುರು ಕೃಪಾ ನಿಮ್ಗೂ ನಿಮ್ಮ ಕುಟುಂಬಕ್ಕೆ ಇರಲಿ. ಎಲ್ಲಾ ಧ್ಯಾನಿಗಳು ಇದೇ ತರ ಸೇವೆಯಲ್ಲಿ ತೊಡಗಿಸ್ಕೊಂಡು ನಿಮ್ಮನ್ನು ನೀವು ಪರಿಪೂರ್ಣ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಶನಿವಾರ ಯೋಗ ಕ್ಲಾಸ್ ನಡೀತದೆ ಸಂಜೆ ಮತ್ತು ಬೆಳಗ್ಗೆ. ಎಲ್ಲರೂ ಬನ್ನಿ, ನೀವು ಪರಿವರ್ತನೆ ಆಗಿ, ನೀವು ಪರಿವರ್ತನೆ ಪಕ್ಕದ ಮನೆ ಪರಿವರ್ತನೆ ಆಗ್ತದೆ. ಶ್ರೀ ಸರ್ವೋದಯ ಯೋಗ ಫೌಂಡೇಶನ್ನಲ್ಲಿ ಗುರುಪೂರ್ಣಿಮೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಗುರುಪೂರ್ಣಿಮೆ ಇವತ್ತಿನ ಸಮಾಜಕ್ಕೆ ಬಹಳ ಅಗತ್ಯವಾಗಿರ್ತಕ್ಕಂಥ ಗುರುಪೂರ್ಣಿಮೆ. ಯಾಕಂತಂದರೆ ಇವತ್ತು ಸಮಾಜ ದಿಕ್ಕೆಟ್ಟಿದೆ, ಸಮಾಜಕ್ಕೆ ಒಂದು ಮಾರ್ಗದರ್ಶನ ಇಲ್ಲ, ಅದಕ್ಕೆ ಒಂದು ನೀತಿ ಮಾರ್ಗ ಇಲ್ಲ. ಹಾಗಾಗಿ ಇವತ್ತು ಗುರುಪೂರ್ಣಿಮೆ ಬಹಳ ಮಹತ್ವ ಪಡ್ಕೊಳ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಇಂತಹ ಒಂದು ಗುರು ಕರುಣೆಯನ್ನು ನಾವು ಎಲ್ಲರೂ ಕೂಡ ಪಡ್ಕೊಂಡು ಒಂದು ಸನ್ಮಾರ್ಗದಲ್ಲಿ ನಡಿಬೇಕಾಗಿದೆ. ಇಲ್ಲಂತಂದರೆ ಈ ಸಮಾಜ ನಿಜಕ್ಕೂ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಇಂಥ ಒಂದು ಗುರುಪೂರ್ಣಿಮೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಹನೀಯರು ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮಕ್ಕಳು ಭಾಗವಹಿಸಿದ್ದಾರೆ, ಗುರುಗಳ ಮಾತನ್ನು ಕೇಳಿದ್ದಾರೆ. ಇಲ್ಲಿ ಅವರ ಮಾತುಗಳನ್ನು ಕೇಳ್ತಾ ಪಾವನರಾಗಿದ್ದಾರೆ ಸುಮಾರು ಜನ ಮಕ್ಕಳು, ಅವರೆಲ್ಲರೂ ಕೂಡ. ಹಾಗಾಗಿ ಇಂಥ ಒಂದು ಗುರುಪೂರ್ಣಿಮೆ ಇವತ್ತಿನ ಸಮಾಜಕ್ಕೆ ನಾವು ಎಲ್ಲ ಕಡೆಗಳು ಆಚರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಸರ್ವೋದಯ ಯೋಗ ಫೌಂಡೇಶನ್, ಅದರಲ್ಲಿ ಶ್ಯಾಮ್ಜಿರವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಾರ್ಥಕವಾಗಿರ್ತಕ್ಕಂಥ ಭಾವನೆಯನ್ನು ಪಡ್ಕೊಂಡಿರ್ತಕ್ಕಂಥ ನಾವು ಒಂದು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ, ನಾವು ಗುರುಗಳ ಸಮೀಪ ನಾವು ಸೇರಿ ನಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದು ಯೋಗ ಜೀವನವೇ. ಯಾಕೆ ಈ ಗುರುಪೂರ್ಣಿಮೆ ಮಾಡಬೇಕು? ನಮ್ಮ ಸನಾತನ ಸಂಸ್ಕಾರ ಸಂಸ್ಕೃತಿಯನ್ನು ಎತ್ತಿಡಿಯೋದಕ್ಕಾಗಿ ಈ ಎಲ್ಲ ಸಾಧನೆಗಳನ್ನು ಮಾಡ್ಕೋಬೇಕು. ಯಾಕೆ ಅಂತಂದರೆ ನಾವು ಯೋಗ ಜೀವನದಲ್ಲಿದ್ದಾಗ ಜೀವನ ತುಂಬ ಸುಂದರವಾಗಿ ಹೋಗುತ್ತೆ. ಭೋಗ ಜೀವನಕ್ಕೆ ಹೋದಾಗ ಹಳ್ಳ ಕೊಳ್ಳಗಳಲ್ಲಿ ಬಿದ್ದು ಒದ್ದಾಡಬೇಕಾಗುತ್ತೆ. ಅದಕ್ಕೆ ಈ ಸಾಧನೆಯನ್ನು ನಿರಂತರವಾಗಿ, ನಿರಾತಂಕವಾಗಿ, ಪ್ರೀತಿಯಿಂದ, ಪ್ರೇಮದಿಂದ ನಿರಾತಂಕವಾಗಿ ಮಾಡ್ತಾ ಇರೋದು ಅದಕ್ಕಾಗಿ. ಜೈ ಗುರುದೇವ್. ಇವತ್ತು ಗುರುಪೂರ್ಣಿಮಾ ವಿಶೇಷ ದಿನ. ಎಲ್ಲ ಶಿಷ್ಯಂದರು ತಮ್ಮ ಗುರುಗಳ ಆಶೀರ್ವಾದ ಪಡೆಯೋಕ್ಕೆ ಇದೊಂದು ದಿನ. ಚಾತುರ್ಮಾಸ ಲೋಕ ಕಲ್ಯಾಣಕ್ಕಾಗಿ ಸದ್ಗುರುಗಳು, ಸತ್ವಪುರುಷರು, ಸಾಧುಗಳು, ಸತ್ಪುರುಷರು ಇವತ್ತಿಂದ ಲೋಕ ಕಲ್ಯಾಣಕ್ಕಾಗಿ 4 ತಿಂಗಳ ಕಾಲ ಚಾತುರ್ಮಾಸ ವ್ರತಾಚರಣೆ ಮಾಡ್ತಾರೆ. ಇವತ್ತಿಂದ ಅಂದರೆ ಗುರುಪೂರ್ಣಿಮೆಯಿಂದ ಆ ಥರ ಒಂದು ದಿನ ಇವತ್ತು. ಎಲ್ಲ ಗುರುಗಳ ಒಂದು ಸೇವೆ ಮಾಡೋಕ್ಕೆ ಇದೊಂದು ಸುದಿನ. ಶಿಷ್ಯಂದರು ತಮ್ಮ ಗುರುಗಳ ಋಣ ತೀರ್ಸೋಕ್ಕೆ ಇದೊಂದು ಸುದಿನ. ಹಂಗಂತ ಬರೀ ಗುರುಪೂರ್ಣಿಮೆ ದಿವಸ ನಾವು ಪಾದ ನಮಸ್ಕಾರ ಮಾಡಿಬಿಟ್ಟು ಮಿಕ್ಕಿದ ದಿವಸ ಎಲ್ಲ ಪಾದ ನಮಸ್ಕಾರ ಮಾಡ್ದಿರಾ ಅಥವಾ ಅವ್ರ ಗೌರವ ಸಲ್ಲಿಸ್ತೀರಾ ಇರೋದಲ್ಲ. ಪ್ರತಿನಿತ್ಯ ಯಾರು ತಾಯಿ ತಂದೆ ಗುರುನ ಯಾರು ಗೌರವ ಕೊಟ್ಟು ಅವ್ರಿಗೆ ಸೇವೆ ಮನೋಭಾವದಿಂದ ನೋಡ್ತಾರೋ ಅವ್ರಿಗೆ ಮುಕ್ತಿ ಕಟ್ಟಿಟ್ಟ ಬುತ್ತಿ. ಯಾಕಂದರೆ ಗುರುವಿನ ಗುಲಾಮನಾಗಲಿಲ್ಲ ಅಂದರೆ ನಮಗೆ ಮುಕ್ತಿ ಸಿಗೋದಿಲ್ಲ. ಸದ್ಗುರುವಿನ ಪಾದ ಹಿಡಿದ್ರೇ ನರರಿಗೆ ಮುಕ್ತಿ. ಇವತ್ತು ವಿಶೇಷ ಕಾರ್ಯಕ್ರಮ ನಮ್ಮ ಸಾಯಿ ಸರ್ವೋದಯ ಯೋಗ ಸಂಸ್ಥೆ ವತಿಯಿಂದ ಗುರುಪೂರ್ಣಿಮಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಬಹಳಷ್ಟು ವಿಜೃಂಭಣೆಯಿಂದ ಎಲ್ಲ ಧ್ಯಾನಿಗಳಿಂದ, ಎಲ್ಲ ಸೇವಾಕರ್ತರಿಂದ, ಎಲ್ಲ ಗುರುಭಕ್ತರಿಂದ ಇವತ್ತು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ತುಂಬ ಚೆನ್ನಾಗಿ ನಡೀತು. ಎಲ್ರಿಗೂ ಗುರುಗಳ ಕೃಪಾ ದೊರಕಲಿ. ಎಲ್ರಿಗೂ
ಸರ್ವರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಸಿಗಲಿ, ಕುಟುಂಬದಲ್ಲಿ ಅನೋನ್ಯತೆ ಜೀವನ ತುಂಬಲಿ, ಎಲ್ಲ ಸಂಕಲ್ಪಗಳು ಸಿದ್ಧಿಸಲಿ ಅಂತ ಹೇಳ್ತಾ ಇವತ್ತು ಎಲ್ರಿಗೂ ಮನಸ್ಫೂರ್ತಿಯಾಗಿ ಹರಿಸಿ ಹಾರೈಸಬೇಕಂತ ಗುರುಗಳ ಪ್ರೇರಣೆ. ಎಲ್ಲರೂ ಚೆನ್ನಾಗಿ ಸನಾತನ ಧರ್ಮದಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ಆಚರಿಸ್ತಾ ಬಂದಿರತಕ್ಕಂಥ ಗುರುಪೂರ್ಣಿಮೆಯನ್ನು ನಾವು ನಮ್ಮ ಈ ಒಂದು ಸರ್ವೋದಯದಲ್ಲಿ ಆಚರಿಸ್ತಾ ಇದ್ದೇವೆ. ನಮ್ಮ ಶ್ಯಾಮ್ ಗುರುಜಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿಬಂದಿದೆ. ಎಲ್ಲ ಸಹ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗುರುಪೌರ್ಣಿಮೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ. ಇದಕ್ಕೆ ನಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಯೋಗ ಬಂಧುಗಳಿಗೂ ಆ ಗುರುವಿನ ಕೃಪೆ ಇರಲಿ ಅಂತ ನಾನು ಕೋರ್ಕೊಳ್ತೇನೆ.